Hello, welcome back to the channel. So in this video we shall see briefly about Raoult's law and then how based on Raoult's law we can go with ideal and non-ideal solutions. These aspects we shall discuss. Okay, first we shall try to understand this Raoult's law for binary solution of volatile liquids. Of course, even in relative lowering of vapor pressure we say Raoult's law, but that will be for Raoult's law for a solution when a non-electrolytic non-volatile solute is dissolved. This is different. This is Raoult's law for binary solution of volatile liquids. So what is this? We shall try to understand. See, ನೋಡ್ರಿ ಒಂದು let's say ಒಂದು container ಅಲ್ಲಿ we have two volatile liquids. Volatile ಅಂತ ಹೇಳಿದ್ರೆ it has capability to undergo vaporization. ಒಂದು ಸೊಲ್ಯೂಷನ್ ಒಂದು ಸಾಲ್ವೆಂಟ್ ಎ ಅಂತಿದೆ, ಇನ್ನೊಂದು ಸಾಲ್ವೆಂಟ್ ಬಿ ಅಂತ ಹೇಳಿದೆ. ಸೊ ವಿ ಹ್ಯಾವ್ ಮೇಡ್ ಎ ಬೈನರಿ ಸೊಲ್ಯೂಷನ್. ಬೈನರಿ ಸೊಲ್ಯೂಷನ್ ಇಟ್ ರಿಫರ್ಸ್ ಟು ಸೊಲ್ಯೂಷನ್ ವಿಚ್ ಇಸ್ ಮೇಡ್ ಅಪ್ ಆಫ್ ಟೂ ಕಾಂಪೋನೆಂಟ್ಸ್. ಸೊ ಈ ಎರಡು ಕಾಂಪೋನೆಂಟ್ಸ್ ಇದೆ. ಸೊ ಇದನ್ನು ನೀವು ಹೀಗೆ ಕ್ಲೋಸ್ ಮಾಡಿ ಒಂದು ಕಂಟೈನರ್ ಅಲ್ಲಿ ಇಟ್ರಿ ಅಂತ ಹೇಳಿದ್ರೆ ವಾಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಇಸ್ ಆಫ್ಟರ್ ಸಮ್ ಟೈಮ್ ಇದು ಎ ಏನಿದೆ ಅದರದ್ದು ಒಂದಿಷ್ಟು ವೇಪರ್ಸ್ ಕ್ರಿಯೇಟ್ ಆಗುತ್ತೆ, ಬಿ ಇರುತ್ತೆ ಅದರದ್ದು ಒಂದಿಷ್ಟು ವೇಪರ್ಸ್ ಕ್ರಿಯೇಟ್ ಆಗುತ್ತೆ. ಎರಡೂ ವಾಲೆಟೈಲ್ ಇರೋದ್ರಿಂದ ಎರಡರದ್ದು ವೇಪರ್ಸ್ ಏನಾಗುತ್ತೆ ಅಂದ್ರೆ ಈ ಪೋರ್ಷನ್ ಅಲ್ಲಿ ತುಂಬಿಕೊಳ್ಳುತ್ತೆ. ಇದು ಕಂಟೈನರ್ ಕ್ಲೋಸ್ಡ್ ಇರೋದ್ರಿಂದ ಆಸ್ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇನ್ ಮೈ ಪ್ರಿವಿಯಸ್ ವಿಡಿಯೋ ದರ್ ವಿಲ್ ಬಿ ಇಕ್ವಿಲಿಬ್ರಿಯಂ ಬಿಟ್ವೀನ್ ದೀಸ್ ವೇಪರ್ಸ್ ಅಂಡ್ ಇದು ಲಿಕ್ವಿಡ್ ಅಥವಾ ಸೊಲ್ಯೂಷನ್ ಏನಿದೆ ಇಕ್ವಿಲಿಬ್ರಿಯಂ ಬರುತ್ತೆ. ಸೊ ಅಟ್ ದಟ್ ಟೈಮ್ ಆಸ್ ಯು ನೋ ಇದು ವೇಪರ್ಸ್ ಏನ್ ಇದ್ರ ಮೇಲೆ ಪ್ರೆಷರ್ ಎಕ್ಸರ್ಟ್ ಮಾಡ್ತಿರ್ತದೆ ದಟ್ ಕ್ಯಾನ್ ಬಿ ಕಾಲ್ಡ್ ಅಸ್ ಟೋಟಲ್ ವೇಪರ್ ಪ್ರೆಷರ್ ಆಫ್ ದಿಸ್ ಸೊಲ್ಯೂಷನ್ ಕರೀಲಿಕ್ಕೆ ಬರುತ್ತೆ. ನಾವು ಲೆಟ್ಸ್ ಸೇ ಇದರಲ್ಲಿ ನಾವು ಎ ಮತ್ತೆ ಬಿ ಅನ್ನ ಯಾವ ಪ್ರಪೋರ್ಷನ್ ಅಲ್ಲಿ ತೋರಿಸಿದ್ದೇವೆ ಅಥವಾ ತಗೊಂಡಿದ್ದೇವೆ ಅನ್ನೋದನ್ನ ಲೆಟ್ಸ್ ಸೇ ಇಟ್ ಇನ್ ಟರ್ಮ್ಸ್ ಆಫ್ ಮೋಲ್ ಫ್ರಾಕ್ಷನ್. Let XA be the mole fraction of solute A and XB be the mole fraction of solute B. XA ಮತ್ತೆ XB ಹೇಗೆ ಡಿಫೈನ್ ಮಾಡ್ತೇವೆ ಗೊತ್ತಿದೆ. ಮೋಲ್ ಫ್ರಾಕ್ಷನ್ ಅಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಕಾಂಪೋನೆಂಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್. ಎ ಮತ್ತೆ ಬಿ ಎರಡೇ ಕಾಂಪೋನೆಂಟ್ ಇದೆ. ಸೊ ಟೋಟಲ್ ನಂಬರ್ ಆಫ್ ಮೋಲ್ಸ್ ಅಂತ ಹೇಳಿದ್ರೆ ಇದು ಮೋಲ್ಸ್ ಆಫ್ ಎ ಪ್ಲಸ್ ಮೋಲ್ಸ್ ಆಫ್ ಬಿ. Na divided by this quantity it will give you mole fraction of A, and Nb divided by this total number of moles that will give you quantity chi B. ಇದನ್ನ XB ಅಂತ ಯೂಶುವಲಿ ಅಂತೇವಿ, ಬಟ್ ಮೋಲ್ ಫ್ರಾಕ್ಷನ್ ಯೂಶುವಲಿ ಇಟ್ ಇಸ್ ಬೆಟರ್ ರೆಪ್ರೆಸೆಂಟೆಡ್. ಇದು ಎಕ್ಸ್ ಅನ್ನೋದಕ್ಕಿಂತ ಖೈ, ಗ್ರೀಕ್ ಲೆಟರ್ ಖೈ ಅನ್ನೋದು ಬೆಟರ್. ವಾಟ್ ಎವರ್ ನಾವು ಮೋಲ್ ಫ್ರಾಕ್ಷನ್ ಅಂತ ಕರೆಯೋಣ. ಮೋಲ್ ಫ್ರಾಕ್ಷನ್ ಆಫ್ ಎ, ಮೋಲ್ ಫ್ರಾಕ್ಷನ್ ಆಫ್ ಬಿ ಹಾಗಿದೆ ಅಂತ ಹೇಳಿ ಇಟ್ಕೊಳ್ರಿ. ನಾವು ಸೊ ದಿಸ್ ಇಲ್ಲಿ ಏನು ವೇಪರ್ಸ್ ಆಗುತ್ತೆ ಅನ್ನೋದು ಇಟ್ ವಿಲ್ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಲ್ಲಿ ನಿಮ್ಗೆ ಇದರದ್ದು ಈ ಮೋಲ್ ಫ್ರಾಕ್ಷನ್ ಇಂದ ಅದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ. ಸೊ ಪಾಯಿಂಟ್ ಏನು ಅಂತ ಹೇಳಿದ್ರೆ ಇಲ್ಲಿ ವೇಪರ್ಸ್ ಎಷ್ಟು ಇದೆ ಅನ್ನುವಂಥದ್ದು ದ್ಯಾಟ್ ವಿಲ್ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಖೈ ಎ ಆರ್ ಮೋಲ್ ಫ್ರಾಕ್ಷನ್ ಆಫ್ ಎ. ಇಲ್ಲಿ ಬಿದ್ದು ವೇಪರ್ಸ್ ಏನಿದೆ ಅನ್ನುವಂಥದ್ದು ಅದು ಯಾವುದಕ್ಕೆ ಪ್ರಪೋರ್ಷನ್ ಇರುತ್ತೆ ಅಂದ್ರೆ ಇಲ್ಲಿ ಮೋಲ್ ಫ್ರಾಕ್ಷನ್ ಆಫ್ ಬಿ ಏನಿದೆ ಅದಕ್ಕೆ ಪ್ರಪೋರ್ಷನಲ್ ಇರುತ್ತೆ. ಈಸಿ ಟು ಅಂಡರ್ಸ್ಟ್ಯಾಂಡ್. ಇಲ್ಲಿ ಜಾಸ್ತಿ ನಾವು ಎ ತಗೊಂಡಿದ್ದೇವೆ ಅಂದ್ರೆ ಮೋಲ್ ಫ್ರಾಕ್ಷನ್ ಆಫ್ ಎ ಜಾಸ್ತಿ ಇರುತ್ತೆ, ಎದು ವೇಪರ್ಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ರಿಲೇಟಿವ್ಲಿ ಕಾನ್ಸಂಟ್ರೇಷನ್ ಆಫ್ ಇದು ಮೋಲ್ ಫ್ರಾಕ್ಷನ್ ಆಫ್ ಬಿ ಜಾಸ್ತಿ ಇದೆ ಅಂತ ಹೇಳಿದ್ರೆ ದಟ್ ಸಿಂಪ್ಲಿ ಸೇಸ್ ದಟ್ ಇದು ಈ ಮಿಕ್ಸರ್ ಅಲ್ಲಿ ಬಿದ್ದು ಅಮೌಂಟ್ ಜಾಸ್ತಿ ಇದೆ, ದಟ್ ಫಾರ್ ಮೋಲ್ ಫ್ರಾಕ್ಷನ್ ಆಫ್ ಬಿ ಇಟ್ ವಿಲ್ ಬಿ ಮೋರ್. ದಟ್ ಕ್ಯಾನ್ ಬಿ ಅಂಡರ್ಸ್ಟುಡ್ ವೆರಿ ಈಸಿಲಿ, ರೈಟ್? ಓಕೆ, ಇನ್ಫ್ಯಾಕ್ಟ್ ಇದನ್ನೇ ಬೇಕಂದ್ರೆ ರಾಲ್ಟ್ಸ್ ಲಾ ಅಂತ ಹೇಳಲಿಕ್ಕೆ ಬರುತ್ತೆ. ಇಲ್ಲಿ ಏನು ವೇಪರ್ಸ್ ಕ್ರಿಯೇಟ್ ಆಗುತ್ತೆ ದಟ್ ವಿಲ್ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅದರದ್ದು ಮೋಲ್ ಫ್ರಾಕ್ಷನ್ ಇರುತ್ತೆ ಅಂತ ಹೇಳೋದಕ್ಕೆ ರಾಲ್ಟ್ಸ್ ಲಾ ಅಂತ ಹೇಳಲಿಕ್ಕೆ ಬರುತ್ತೆ. ವಿಚ್ ವಿಲ್ ಕಮ್ ಟು ದ್ಯಾಟ್. ಬಿಫೋರ್ ದ್ಯಾಟ್ ಇನ್ನೂ ಒಂದು ಹೇಳ್ತೀನಿ. ಏನು ನೋಡ್ರಿ, ಇಲ್ಲಿ ನಾನು ಏನು ವೇಪರ್ಸ್ ಡೆವಲಪ್ ಆಗಿರುತ್ತೆ ಅದರಿಂದ ಏನು ಪ್ರೆಷರ್ ಬರುತ್ತೆ ದ್ಯಾಟ್ ಪ್ರೆಷರ್ ಇಟ್ ವಾಸ್ ಕಾಲ್ಡ್ ಆಸ್ ಟೋಟಲ್ ಪ್ರೆಷರ್, ಪಿ ಟೋಟಲ್ ಅಂತ ಕರಿತೇನೆ. ವೆರಿ ಸಿಂಪಲ್. ದ್ಯಾಟ್ ಶುಡ್ ಬಿ ಈಕ್ವಲ್ ಟು ಸಮ್ ಆಫ್ ಪಾರ್ಷಿಯಲ್ ಪ್ರೆಷರ್ ಆಫ್ ಎ ಪ್ಲಸ್ ಪಾರ್ಷಿಯಲ್ ಪ್ರೆಷರ್ ಆಫ್ ಬಿ. ಪಾರ್ಷಿಯಲ್ ಪ್ರೆಷರ್ ಅಂತ ಹೇಳಿದ್ರೆ ವೆರಿ ಸಿಂಪಲ್. ಈಗ ಟೋಟಲ್ ಈಗ ಬೇರೆ ಬೇರೆ ಕಾಂಪೋನೆಂಟ್ಸ್ ಇಂದ ಏನೋ ಪ್ರೆಷರ್ ಬಂದಾಗ ಇಂಡಿವಿಜುವಲಿ ಒಂದರಿಂದ ಏನು ಪ್ರೆಷರ್ ಬರುತ್ತೆ ದಟ್ ವಿಲ್ ಬಿ ಕಾಲ್ಡ್ ಆಸ್ ಪಾರ್ಷಿಯಲ್ ಪ್ರೆಷರ್. ಸಿ ಈಗ ಇಲ್ಲೇನಿದೆ ವೇಪರ್ಸ್ ಆಫ್ ಎ ಇದೆ, ವೇಪರ್ಸ್ ಆಫ್ ಬಿ ಇದೆ. Some pressure it is due to vapors of A, some pressure it is due to vapors of B. Total pressure ಅಂದ್ರೆ ಎರಡರದ್ದು ಕಾಂಟ್ರಿಬ್ಯೂಷನ್ ಇರುತ್ತೆ. ಇಂಡಿವಿಜುವಲಿ ಒಂದೊಂದರದ್ದೇ ಕಾಂಟ್ರಿಬ್ಯೂಷನ್ ಮಾತಾಡಿದ್ರೆ ದಟ್ ವಿಲ್ ಬಿ ಕಾಲ್ಡ್ ಆಸ್ ಪಾರ್ಷಿಯಲ್ ಪ್ರೆಷರ್, ಅಥವಾ ಇಲ್ಲಿ ಅದು ವೇಪರ್ ಪ್ರೆಷರ್ ಇರೋದ್ರಿಂದ ಇಟ್ ಇಸ್ ಬೆಟರ್ ರೆಪ್ರೆಸೆಂಟೆಡ್ ಆಸ್ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಎ, ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಬಿ. ಸೊ ಟೋಟಲ್ ವೇಪರ್ ಪ್ರೆಷರ್ ದಟ್ ವಿಲ್ ಬಿ ಇಸ್ ಈಕ್ವಲ್ ಟು ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಎ ಪ್ಲಸ್ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಬಿ. ದಿಸ್ ಇಸ್ ಒನ್ ವೆರಿ ಇಂಪಾರ್ಟೆಂಟ್ ಇಕ್ವೇಶನ್. ಬಟ್ ಇದು ಇಕ್ವೇಶನ್ ವ್ಯಾಲಿಡ್ ಆಗಬೇಕು ಅಂತ ಹೇಳಿದ್ರೆ ಏನು ಅಂದ್ರೆ ಇದು ಇನ್ಫ್ಯಾಕ್ಟ್ ದಿಸ್ ಇದು ಟೋಟಲ್ ಪ್ರೆಷರ್ ದಟ್ ವಿಲ್ ಬಿ ಇಸ್ ಈಕ್ವಲ್ ಟು ಸಮ್ ಆಫ್ ಆಲ್ ಪಾರ್ಷಿಯಲ್ ಪ್ರೆಷರ್ ಅನ್ನುವಂಥದ್ದು ಇಟ್ ಈಸ್ ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ಅಂತಾನೆ ಆ ಲಾಕ್ ಹೆಸರು. ಅಂಡ್ ಸೆಕೆಂಡ್ ಥಿಂಗ್ ಏನು ಅಂತ ಹೇಳಿದ್ರೆ ಇಲ್ಲಿ ಐಡಿಯಲ್ ಬಿಹೇವಿಯರ್, ವಾಟ್ ಇಸ್ ದಟ್ ಐಡಿಯಲ್ ಬಿಹೇವಿಯರ್ ಮುಂದೆ ಬರುತ್ತೆ, ಅಥವಾ ಐಡಿಯಲ್ ಗ್ಯಾಸ್ ಅಂತ ಕಲ್ತಿರ್ತಿರಲ್ಲ. ಸೊ ಆ ಐಡಿಯಲ್ ಬಿಹೇವಿಯರ್ ಎಕ್ಸಿಬಿಟ್ ಆಗತ್ತೆ ಅಂತ ತಿಳ್ಕೊಂಡು ದಿಸ್ ಬೇಸ್ಡ್ ಆನ್ ದೀಸ್ ಅಸಂಪ್ಷನ್ಸ್ ಟೋಟಲ್ ಪ್ರೆಷರ್ ಇಟ್ ಕ್ಯಾನ್ ಬಿ ಸೆಡ್ ಟು ಬಿ ಸಮ್ ಆಫ್ ಪಾರ್ಷಿಯಲ್ ಪ್ರೆಷರ್ ಆಫ್ ಇಂಡಿವಿಜುವಲ್ ಕಾಂಪೋನೆಂಟ್ಸ್. Right, now let's go with some more equations. So, ಇದು same diagram. Now, as I had mentioned earlier,
ಇಲ್ಲಿ ವೇಪರ್ ಪ್ರೆಷರ್ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಎ ಏನ್ ಬರುತ್ತೆ ದಟ್ ವಿಲ್ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ಇದಂತೂ ಅವಾಗಲೇ ಹೇಳಿದ್ದೇನೆ ನಾನು, ಇಲ್ಲಿ ಎಷ್ಟು ವೇಪರ್ಸ್ ಕ್ರಿಯೇಟ್ ಆಗಿರುತ್ತೆ ದಟ್ ವಿಲ್ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇದು ಮೋಲ್ ಫ್ರಾಕ್ಷನ್ ಆಫ್ ಎ ಅಂತ ಹೇಳಿದ್ದೀನಿ. ಸೊ ಅದರಿಂದ ಏನು ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ವೇಪರ್ಸ್ ಆಫ್ ಎ ಏನಿರುತ್ತೆ ಇಲ್ಲಿ ಅದರಿಂದ ಏನು ಪ್ರೆಷರ್ ಕ್ರಿಯೇಟ್ ಆಗುತ್ತೆ ದಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಪಾರ್ಷಿಯಲ್ ಪ್ರೆಷರ್ ಆಫ್ ಎ, ರೈಟ್. ಸೊ ನಾವು ಅಕಾರ್ಡಿಂಗ್ ಟು ರಾಲ್ಟ್ಸ್ ಲಾ ಹೇಗೆ ಹೇಳ್ಬೋದು ಅಂದ್ರೆ ದಿಸ್ ಪಾರ್ಷಿಯಲ್ ಪ್ರೆಷರ್ ಆಫ್ ಎ ಇಟ್ ವಿಲ್ ಬಿ ಪ್ರಪೋರ್ಷನಲ್ ಟು these two, ಅಥವಾ it will be equal to mole fraction of A multiplied by P naught of A. P naught of A ಅಂತ ಹೇಳಿದ್ರೆ ಸಪೋಸ್ ಈ ಮಿಕ್ಸರ್ದಲ್ಲಿ A ಅಷ್ಟೇ ತಗೊಂಡಿದ್ವಿ, B ತಗೊಂಡಿರ್ಲಿಲ್ಲ, ಆವಾಗ ಇಲ್ಲಿ ಏನು ವೇಪರ್ ಪ್ರೆಷರ್ ಬರುತ್ತೆ ದಟ್ ವಿಲ್ ಬಿ ಡ್ಯೂ ಟು ಪ್ಯೂರ್ ಕಾಂಪೋನೆಂಟ್ A. ಸೊ ಹಾಗೆ ಪ್ಯೂರ್ ಕಾಂಪೋನೆಂಟ್ A ತಗೊಂಡಿದ್ದಿದ್ರೆ ಅದರದ್ದು ವೇಪರ್ ಪ್ರೆಷರ್ ಏನು ಬರ್ತಿತ್ತು ದಟ್ ಈಸ್ ದಿಸ್ P naught of A. ಸೊ ಪಾರ್ಷಿಯಲ್ ಪ್ರೆಷರ್ ಆಫ್ A, ಇದು ಇಕ್ವೇಶನ್ ಬಹಳ ಇಂಪಾರ್ಟೆಂಟ್ ಇದು, PA partial pressure or partial vapor pressure of A that will be is equal to mole fraction of A in solution. ನೋಡ್ಕೊಳ್ರಿ mole fraction ಎಲ್ಲಿ ಮಾತಾಡ್ತಾ ಇದ್ದೀನಿ x ಅಂತ ಹೇಳಿದ್ರೆ ಇಲ್ಲಿ mole fraction of A in solution into partial pressure of A in pure form. Similarly ಹಾಗೆ ನಿಮಗೆ ಇದು partial pressure of B ಹೇಗೆ ಬರಲಿಕ್ಕೆ ಬರುತ್ತೆ ಅಂದ್ರೆ partial pressure of B that will be is equal to, it will be equal to mole fraction of B in solution. ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಮುಂದೆ ಇನ್ನೂ ಒಂದು ನಿಮಗೆ ಮೋಲ್ ಫ್ರಾಕ್ಷನ್ ಬರುತ್ತೆ ಇಲ್ಲಿ, ಸೊ ಹಾಗಾಗಿ ಇದನ್ನು ಸ್ಟ್ರೆಸ್ ಕೊಟ್ಟು ಹೇಳ್ತಾ ಇದ್ದೀನಿ. ಸೊ ಅಕಾರ್ಡಿಂಗ್ ಟು ರಾಲ್ಟ್ಸ್ ಲಾ ಬರೆಯೋ ಇಕ್ವೇಶನ್ ಅಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಫ್ ಎ ಮತ್ತು ಪಾರ್ಷಿಯಲ್ ಪ್ರೆಷರ್ ಆಫ್ ಬಿ ಬರಿಬೇಕಾದ್ರೆ ದಟ್ ವಿಲ್ ಬಿ ಇಸ್ ಈಕ್ವಲ್ ಟು ಮೋಲ್ ಫ್ರಾಕ್ಷನ್ ಆಫ್ ದಟ್ ಕಾಂಪೋನೆಂಟ್ ಇನ್ ಸೊಲ್ಯೂಷನ್ ಇಂಟು ಪ್ಯೂರ್ ಕಾಂಪೋನೆಂಟ್ ವೇಪರ್ ಪ್ರೆಷರ್, ರೈಟ್. ಸೊ ಈಸಿ ಟು ಅಂಡರ್ಸ್ಟ್ಯಾಂಡ್ ಅಂತದೇನು ಕಷ್ಟ ಇಲ್ಲ. ಇಲ್ಲಿ ಜಾಸ್ತಿ ಮೋಲ್ಸ್ ಇದೆ ಅಂದ್ರೆ ಇಲ್ಲಿ ಜಾಸ್ತಿ ವೇಪರ್ಸ್ ಬಂದಿರುತ್ತೆ, ಸೊ ಹಾಗಾಗಿ ಕರೆಸ್ಪಾಂಡಿಂಗ್ ವೇಪರ್ ಪ್ರೆಷರ್ ಪಾರ್ಷಿಯಲ್ ವೇಪರ್ ಪ್ರೆಷರ್ ಜಾಸ್ತಿ ಆಗುತ್ತೆ. ದಟ್ ಈಸ್ ದ ಮೀನಿಂಗ್, ರೈಟ್. ಓಕೆ, ನಾವು ಇನ್ನೂ ಒಂದು ಹೇಳ್ತೇನೆ, ಇದಕ್ಕೂ ಡಿಫ್ರೆನ್ಸ್ ಏನು ನೋಡ್ಕೊಳ್ರಿ. ಮೋಲ್ ಫ್ರಾಕ್ಷನ್ಸ್ ಇನ್ ಗ್ಯಾಸ್ ಫೇಸ್. ಮೋಲ್ ಫ್ರಾಕ್ಷನ್ಸ್ ಇನ್ ಗ್ಯಾಸ್ ಫೇಸ್ ಅಂದ್ರೆ ಇಲ್ಲಿ ನೀವು ಎಷ್ಟೋ ಮೋಲ್ಸ್ ತಗೊಂಡಿರ್ತೀರಿ, ರೈಟ್. ಸೊ ಇಲ್ಲಿ ಸೊಲ್ಯೂಷನ್ ಒಳಗೆ ಮೋಲ್ ಫ್ರಾಕ್ಷನ್ ಆಫ್ ಎ ಇಟ್ ವಾಸ್ ಕಾಲ್ಡ್ as XA, high A, and mole fraction of B it was called as high B or XB ಅಂತ ಕರೆದಿರ್ತೀವಿ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ವೇಪರ್ಸ್ ಕ್ರಿಯೇಟ್ ಆಗಿರುತ್ತೆ, ಇಲ್ಲಿ ಎಷ್ಟು ವೇಪರ್ಸ್ ಬಂದಿದೆ ಅನ್ನೋದ್ರ ಬೇಸ್ ಮೇಲೆ ಇವನ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಮೋಲ್ ಫ್ರಾಕ್ಷನ್ ಇನ್ ಗ್ಯಾಸ್ ಫೇಸ್ ಅಥವಾ ವೇಪರ್ ಫೇಸ್ ದಲ್ಲಿ ಎದು ಮೋಲ್ ಫ್ರಾಕ್ಷನ್ ಏನಿದೆ, ಬಿದು ಮೋಲ್ ಫ್ರಾಕ್ಷನ್ ಏನಿದೆ ದಟ್ ಕ್ಯಾನ್ ಆಲ್ಸೋ ಬಿ ಕ್ಯಾಲ್ಕುಲೇಟೆಡ್, ಅಂಡ್ ದಟ್ ಇಟ್ ವಿಲ್ ಬಿ is equal to ಇದು y, it will be represented by y. So YA ಅಂತ ಹೇಳಿದ್ರೆ that will be is equal to very simple PA partial vapor pressure of that component A divided by P total. P total ಅಂದ್ರೆ PA plus PB ಗೊತ್ತಿದೆ ನಿಮಗೆ. Similarly YB ಅಂತ ಹೇಳಿದ್ರೆ in gas phase mole fraction of B that will be is equal to PB divided by P total. ಸೊ ಇದು ಎರಡು ಇಕ್ವೇಶನ್, ಇದು ಎರಡು ಇಕ್ವೇಶನ್, ಅಂಡ್ ಆವಾಗಲೇ ಒಂದು ಇಕ್ವೇಶನ್ ಬಂದಿತ್ತು ಏನಂದ್ರೆ ಪಿ ಟೋಟಲ್ ಇಸ್ ಈಕ್ವಲ್ ಟು ಪಿ ಎ ಪ್ಲಸ್ ಪಿ ಬಿ ಅಂತ ಹೇಳಿ ಬಂದಿತ್ತು. 5 ಇಕ್ವೇಶನ್ಸ್ ಬರುತ್ತೆ. ಸೊ ಏನೇ ಪ್ರಾಬ್ಲಮ್ಸ್ ಕೇಳಿದ್ರು ಇದ್ರ ಬೇಸ್ ಮೇಲೆ ನಿಮ್ಗೆ ಇದು ಈ 5 ಇಕ್ವೇಶನ್ಸ್ ಮೇಲೆ ಇರುತ್ತೆ. ಬಟ್ ಆ 5 ಇಕ್ವೇಶನ್ಸ್ ಅನ್ನು ಹೇಗೆ ಉಪಯೋಗ ಮಾಡಿಕೊಂಡು ಸಾಲ್ವ್ ಮಾಡ್ತೀವಿ ದಟ್ ಮ್ಯಾಟರ್ಸ್. ಬಟ್ ದೀಸ್ ಆರ್ ದ 5 ಇಕ್ವೇಶನ್ಸ್, ಇಂಪಾರ್ಟೆಂಟ್ ಇಕ್ವೇಶನ್ಸ್ ದಟ್ ಯು ಶುಡ್ ರಿಮೆಂಬರ್, ರೈಟ್. ದಟ್ ಈಸ್ ಅಬೌಟ್ Raoult's law, right. So ಇದೇ Raoult's law ಬೇಸ್ ಮೇಲೆ we can go to the next concept of ideal and non-ideal solutions. ಏನಿದು that let's try to understand. Let's say solution of A and B ಇದೆ, ಅವಾಗ ತಗೊಂಡಿರ್ತಾನೆ ಸೊಲ್ಯೂಷನ್ ಇದೆ. ಸೊ ಇದನ್ನ ಕ್ಲೋಸ್ ಮಾಡಿಟ್ಟೆ ಅಂತ ಹೇಳಿದ್ರೆ ಆಫ್ಟರ್ ಸಮ್ ಟೈಮ್ ಇಲ್ಲಿ ಎದು ವೇಪರ್ಸ್ ಬರುತ್ತೆ, ಬಿದು ವೇಪರ್ಸ್ ಬರುತ್ತೆ, ಅಂಡ್ ಅದರಿಂದ ಇದ್ರ ಮೇಲೆ ಪ್ರೆಷರ್ ಎಕ್ಸರ್ಟ್ ಆಗುತ್ತೆ. ದಟ್ ವಿ ಹ್ಯಾಡ್ ಕಾಲ್ಡ್ as P total, right. ಸೊ ಆ ಪಿ ಟೋಟಲ್ ಅಂತ ಏನು ಮಾತಾಡಿದೇವಿ ದಟ್ ವಾಸ್ ಡಿಸ್ಕಸ್ ಥಿಯರಿಟಿಕಲಿ. ಪಿ ಟೋಟಲ್ ಅಂದರೆ ಪಿ ಎ ಪ್ಲಸ್ ಪಿ ಬಿ ಅಂತ ಮಾಡಿಕೊಂಡು ಎಲ್ಲ ಥಿಯರಿಟಿಕಲಿ ಮಾತಾಡಿದ್ವಿ. ಬಟ್ ನಾವು ಇಟ್ ಇಸ್ ಪಾಸಿಬಲ್ ಏನು ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ಪ್ರೆಷರ್ ಡೆವಲಪ್ ಆಗಿದೆ ಆ್ಯಕ್ಚುಲಿ ಅನ್ನೋದನ್ನ ಎಕ್ಸ್ಪೆರಿಮೆಂಟಲ್ ಇಟ್ ಇಸ್ ಪಾಸಿಬಲ್ ಟು ಫೈಂಡ್ ಔಟ್. ಸೊ ದ್ಯಾಟ್ ವಿ ಶಲ್ ಕಾಲ್ ಇಟ್ as ಪಿ ಎಕ್ಸ್ಪೆರಿಮೆಂಟಲ್ ಆರ್ ಇವನ್ ಇಟ್ ವಿಲ್ ಬಿ ಕಾಲ್ಡ್ as ಪಿ ಅಬ್ಸರ್ವ್ಡ್. ಎಕ್ಸಾಕ್ಟ್ಲಿ ಏನು ಅಬ್ಸರ್ವ್ ಆಗ್ತಾ ಇದೆ ಅದು, ಸೊ ಇವನ್ ಇಟ್ ಕ್ಯಾನ್ ಬಿ ಕಾಲ್ಡ್ as ಪಿ ಎಕ್ಸ್ಪೆರಿಮೆಂಟಲ್, ರೈಟ್. ಸೊ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಪಿ ಎಕ್ಸ್ಪೆರಿಮೆಂಟಲ್ ಆರ್ ಪಿ ಅಬ್ಸರ್ವ್ಡ್ ಈಸಿಲಿ ಇಟ್ ಕ್ಯಾನ್ ಬಿ ವರ್ಕ್ಡ್ ಔಟ್. ಅಂಡ್ ನಾವು ಇಲ್ಲಿ ಎಷ್ಟು ಪ್ರೆಷರ್ ಬರಬೇಕು ಅನ್ನೋದನ್ನ ಥಿಯರಿಟಿಕಲಿ ನಮಗೆ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಹೇಗೆ ಮಾಡ್ತೀರಿ? ಪಿ ಟೋಟಲ್ ದಟ್ ವಿಲ್ ಬಿ ಇಸ್ ಈಕ್ವಲ್ ಟು ಗೊತ್ತಿದೆ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಎ ಪ್ಲಸ್ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಬಿ. ಮುಂದೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಈ ಪಿ ಟೋಟಲ್ದಲ್ಲಿ ಪಿ ಎ ವ್ಯಾಲ್ಯೂ ಹೇಗೆ ಹಾಕೋದು ಅಂತ ಹೇಳಿದ್ರೆ ಅದನ್ನೇನು ಎಕ್ಸ್ಪೆರಿಮೆಂಟಲ್ಲಿ ಮೆಜರ್ ಮಾಡಬೇಕಾಗಿಲ್ಲ. ಈ ಸೊಲ್ಯೂಷನ್ ಮಾಡಬೇಕಾದ್ರೆ ಇದರಲ್ಲಿ ಎಷ್ಟು ಮೋಲ್ ಎ ಇದೆ ಎಷ್ಟು ಮೋಲ್ ಬಿ ಇದೆ ಅಂತ ಗೊತ್ತಾದ್ರೆ ಮೋಲ್ ಫ್ರಾಕ್ಷನ್ ಆಫ್ ಎ ಅಂಡ್ ಮೋಲ್ ಫ್ರಾಕ್ಷನ್ ಆಫ್ ಬಿ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್. ಅದು ಗೊತ್ತಿದೆ. ಪ್ಯೂರ್ ಕಾಂಪೋನೆಂಟ್ ಎದು ವೇಪರ್ ಪ್ರೆಷರ್ ಗೊತ್ತಿದೆ ಅಂತ ಹೇಳಿದ್ರೆ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಎ ಅದು ಎಷ್ಟು ಬರುತ್ತೆ ಅನ್ನೋದನ್ನ ಈ ಇಕ್ವೇಶನ್ ಇಂದ ಫೈಂಡ್ ಔಟ್ ಮಾಡ್ಕೊಳ್ಬಹುದು. ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಬಿ ಅದೆಷ್ಟು ಬರುತ್ತೆ ಅನ್ನೋದನ್ನ ಈ ಇಕ್ವೇಶನ್ ಇಂದ ಫೈಂಡ್ ಔಟ್ ಮಾಡ್ಕೊಳ್ಬಹುದು. ಸೊ ಅವೆರಡನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಪಿ ಟೋಟಲ್ ಇಟ್ ಕ್ಯಾನ್ ಬಿ ವರ್ಕ್ಡ್ ಔಟ್. ಸೊ ಇಲ್ಲಿ ಏನು ಪ್ರೆಷರ್ ಡೆವಲಪ್ ಆಗುತ್ತೆ ಅನ್ನೋದನ್ನ ನಮಗೆ ಥಿಯರಿಟಿಕಲಿ ವರ್ಕೌಟ್ ಮಾಡಬಹುದು. ಸೊ ದಟ್ ವಿಲ್ ಬಿ ಥಿಯರಿಟಿಕಲ್ ಒನ್, ಅಥವಾ ಇದನ್ನು ಯೂಶುವಲಿ ಏನು ಕರಿತೇವೆ ಅಂತ ಹೇಳಿದ್ರೆ ವೇಪರ್ ಪ್ರೆಷರ್
ಕ್ಯಾಲ್ಕುಲೇಟೆಡ್ ಫ್ರಮ್ ರಾಲ್ಟ್ಸ್ ಲಾ. ಯಾಕಂದ್ರೆ ಇದೆಲ್ಲ ಇಲ್ಲಿ ಒಬೆ ಆಗಿರೋದು ರಾಲ್ಟ್ಸ್ ಲಾ ಪ್ರಕಾರ ಎಷ್ಟು ಬರುತ್ತೆ ಅನ್ನೋದನ್ನ ಥಿಯರಿಟಿಕಲಿ ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಸೊ ದಿಸ್ ಪಿ ಟೋಟಲ್, ಲೆಟ್ ಮಿ ಕಾಲ್ ದಟ್ ಆಸ್, ಇದು ಏನು ಅಂದ್ರೆ ರಾಲ್ಟ್ಸ್ ಲಾ ಪ್ರಕಾರ ಪ್ರೆಡಿಕ್ಟ್ ಮಾಡಿದ್ದು. ಇದು ಪಿ ಎಕ್ಸ್ಪೆರಿಮೆಂಟಲ್ ಏನಿದೆ ದಟ್ ವಿಲ್ ಬಿ ಎಕ್ಸಾಕ್ಟ್ಲಿ ಎಷ್ಟು ಬಂದಿದೆ ಅನ್ನುವಂಥದ್ದು. ನೌ ಇಫ್ ಪಿ ಎಕ್ಸ್ಪೆರಿಮೆಂಟ್ ಇಸ್ ಈಕ್ವಲ್ ಟು ಪಿ ಟೋಟಲ್ ಅಂದ್ರೆ ಎಕ್ಸ್ಪೆರಿಮೆಂಟಲಿ ಅಬ್ಸರ್ವ್ಡ್ ಮತ್ತೆ ರಾಲ್ಟ್ಸ್ ಲಾ ಇಂದ ಪ್ರೆಡಿಕ್ಟ್ ಮಾಡಿದ್ದು ಎರಡು ಈಕ್ವಲ್ ಬಂದಿದೆ ಅಂತ ಹೇಳಿದ್ರೆ, ದೆನ್ ವಿ ಸೇ ದಟ್ ದೀಸ್ ಟು ದೇ ಫಾರ್ಮ್ ಐಡಿಯಲ್ ಸೊಲ್ಯೂಷನ್. ಇವೆರಡು ಎ ಅಂಡ್ ಬಿ ಕಾಂಪೋನೆಂಟ್ಸ್, ದೇ ಆರ್ ಫಾರ್ಮಿಂಗ್ ಐಡಿಯಲ್ ಸೊಲ್ಯೂಷನ್, ರೈಟ್? ಸಪೋಸ್ ಇವೆರಡು ಬೇರೆ ಬಂತು, ಬೇರೆ ಅಂತ ಹೇಳಂದ್ರೆ ಇದು ನೀವು ಪಿ ಟೋಟಲ್ ಎಷ್ಟೋ ಒಂದು ಪ್ರೆಡಿಕ್ಟ್ ಮಾಡ್ತೀರಿ, ಪಿ ಎಕ್ಸ್ಪೆರಿಮೆಂಟಲ್ ಅದಕ್ಕಿಂತ ಜಾಸ್ತಿನೂ ಇರಬಹುದು ಕಡಿಮೆನೂ ಇರಬಹುದು, ಡಿವಿಯೇಷನ್ ಬರುತ್ತೆ, ಡಿಫರೆನ್ಸ್ ಬರುತ್ತೆ. ಇನ್ ದಟ್ ಕೇಸ್ ಪಿ ಎಕ್ಸ್ಪೆರಿಮೆಂಟಲ್ ದಟ್ ವಿಲ್ ನಾಟ್ ಬಿ ಇಸ್ ಈಕ್ವಲ್ ಟು ಪಿ ಟೋಟಲ್, ಅಥವಾ ಇನ್ನು ಬೇರೆ ವರ್ಡ್ಸ್ ದಲ್ಲಿ ಹೇಳೋದು, ಮೋಸ್ಟ್ ಕಾಮನ್ ವರ್ಡ್ಸ್ ದಲ್ಲಿ ಹೇಳೋದು ಅಂತ ಹೇಳಿದ್ರೆ, ಸೊ ಪ್ರೆಷರ್ ಅಬ್ಸರ್ವ್ ಅಂಡ್ ಪ್ರೆಷರ್ ಕ್ಯಾಲ್ಕುಲೇಟೆಡ್ ಫ್ರಮ್ ರಾಲ್ಟ್ಸ್ ಲಾ ಇವೆರಡು ಡಿಫರೆಂಟ್ ಇದೆ ಅಂತ ಹೇಳಿದ್ರೆ, then we say that that is non-ideal behavior. So now we shall see ideal behavior ಅಂದ್ರೆ ಯಾವ ತರ ಇರುತ್ತೆ, non-ideal behavior ಅಂದ್ರೆ ಯಾವ ತರ ಇರುತ್ತೆ, those are we shall see. So first we shall see what is ideal solution. ಅದರ definition ಹೀಗೆ ಕೊಡ್ತೀವಿ: solutions which obey Raoult's law under all conditions of temperature and concentration. So ಇಲ್ಲಿ ಮಿಸ್ ಆಗಿದೆ, so this should have been concentration. ಇದೇನು ಅಂತ ಹೇಳಿದ್ರೆ, just I should write this is concentration, ರೈಟ್? ಅಥವಾ ಇದು ಇನ್ನೂ ಸಿಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಅಬ್ಸರ್ವ್ಡ್ ವೇಪರ್ ಪ್ರೆಷರ್ ಮತ್ತೆ ಕ್ಯಾಲ್ಕುಲೇಟೆಡ್ ವೇಪರ್ ಪ್ರೆಷರ್ ಒಂದೇ ಇದ್ರೆ ರಾಲ್ಟ್ಸ್ ಲಾ ಒಬೆ ಆಗಿದೆ ಅಂತ ಆಗುತ್ತೆ. ಅಂಡ್ ರಾಲ್ಟ್ಸ್ ಲಾ ಇಟ್ ಶುಡ್ ಬಿ ಒಬೇಡ್ ಅಂಡರ್ ಆಲ್ ಕಂಡೀಷನ್ಸ್ ಆಫ್ ಟೆಂಪರೇಚರ್ ಅಂಡ್ ಕಾನ್ಸಂಟ್ರೇಷನ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ದಲ್ಲಿ, ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಡೀಷನ್ ದಲ್ಲಿ, ಕಾನ್ಸಂಟ್ರೇಷನ್ ದಲ್ಲಿ ರಾಲ್ಟ್ಸ್ ಲಾ ಒಬೆ ಆಯಿತು ಅಂದ್ರೆ ದೆನ್ ಯು ಕ್ಯಾನಾಟ್ ಕಾಲ್ ಇಟ್ ಆಸ್ ಐಡಿಯಲ್ ಸೊಲ್ಯೂಷನ್. ಸೊ ದಟ್ ಶುಡ್ ಬಿ ಒಬೇಡ್ ಇನ್ ಆಲ್ temperature conditions as well as all concentration conditions. In such case adana aa tarada solutions anna we can call them as ideal solutions. Okay, if we call something as ideal solution, onnedu enagutte, onne point nenepidbekaddu andre idanna hindin slide alli helidini, that observed vapor pressure or experimental vapor pressure that will be is equal to vapor pressure predicted by Raoult's law or theoretical vapor pressure, adakke equal irutte. First thing idanna hindin slide alli nodidevi. ಎರಡನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಡೆಲ್ಟಾ ಎಚ್ ಆಫ್ ಮಿಕ್ಸಿಂಗ್ ಇಟ್ ವಿಲ್ ಬಿ ಈಕ್ವಲ್ ಟು 0, ರೈಟ್? ಸೊ ಇದೇನಿದು ಡೆಲ್ಟಾ ಎಚ್ ಆಫ್ ಮಿಕ್ಸಿಂಗ್ ಅಂತ ಹೇಳಿದ್ರೆ, ಮುಂದೆ ಈಗ ಪಾಸಿಟಿವ್ ಡಿವಿಯೇಷನ್ ನೆಗೆಟಿವ್ ಡಿವಿಯೇಷನ್ ಬಂದಾಗ ಅಲ್ಲಿ ಡೀಟೇಲ್ ಆಗಿ ಹೇಳ್ತೇನೆ ನಿಮಗೆ. ಸದ್ಯಕ್ಕೆ ಇಷ್ಟು ನೆನ್ಪಿಟ್ಕೊಳ್ರಿ. ಫಾರ್ ಸಿಂಪಲ್ ಬೇಡ, ಅಲ್ಲೇ ಹೇಳ್ತೀನಿ ವಿತ್ ಡಯಾಗ್ರಾಮ್. ಐ ಟ್ರೈ ಟು ಎಕ್ಸ್ಪ್ಲೇನ್ ಇಟ್ ಬೈ ಇಟ್ ಸೆಲ್ಫ್. ಡೆಲ್ಟಾ ಎಚ್ ಆಫ್ ಮಿಕ್ಸಿಂಗ್ ದಟ್ ವಿಲ್ ಬಿ ಈಕ್ವಲ್ ಟು 0. ಡೆಲ್ಟಾ ವಿ ಆಫ್ ಮಿಕ್ಸಿಂಗ್ ದಟ್ ವಿಲ್ ಆಲ್ಸೋ ಬಿ ಈಕ್ವಲ್ ಟು 0. ಫಾರ್ ಟೈಮ್ ಬೀಯಿಂಗ್ ಇದನ್ನು ಹಾಗೆ ತಗೊಳ್ರಿ. ಏನು ಅನ್ನೋದು ಇದರದ ಮೀನಿಂಗ್ ವಿ ಶಾಲ್ ಸಿ ಇಟ್ ಸೂನ್, ರೈಟ್? ಇದು ನೋಡ್ರಿ, ಇದು ಎರಡು ಇಂಪಾರ್ಟೆಂಟ್. ಯಾಕಂದ್ರೆ ರೀಸೆಂಟ್ಲಿ KCET 18 ಕೇಳಿದ್ದಾರೆ, ನೀಟ್ 16 ಕೇಳಿದ್ದಾರೆ. ಯೂಶುವಲಿ ಇವು 3 ಪಾಯಿಂಟ್ಸ್ ಅನ್ನು ನೆನ್ಪಿಟ್ಕೊಂಡಿರ್ತೇವೆ. ಬಟ್ ಫಾರ್ ಐಡಿಯಲ್ ಸೊಲ್ಯೂಷನ್ಸ್ ಇದು ಎರಡು 0 ಆಗಿರೋದ್ರಿಂದ ಎಲ್ಲದೂ 0 ಆಗುತ್ತೆ ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ. ಡೆಲ್ಟಾ ಎಸ್ ಆಫ್ ಮಿಕ್ಸಿಂಗ್, ಡೆಲ್ಟಾ ಎಚ್ ಆಫ್ ಮಿಕ್ಸಿಂಗ್, ಎಂಥಾಲ್ಪಿ ಆಫ್ ಮಿಕ್ಸಿಂಗ್ ದಟ್ ಈಸ್ ಈಕ್ವಲ್ ಟು 0. ವಾಲ್ಯೂಮ್ ಆಫ್ ಮಿಕ್ಸಿಂಗ್ ಆರ್ ಡೆಲ್ಟಾ ವಿ ಆಫ್ ಮಿಕ್ಸಿಂಗ್, ಚೇಂಜ್ ಆಫ್ ವಾಲ್ಯೂಮ್, that will be equal to 0. but delta S of mixing that will be not equal to 0. It will be greater than 0 andre it will be positive value, right? And thermodynamics ಒಂದು ಬೇಸಿಕ್ ಇಕ್ವೇಷನ್ ಬರುತ್ತೆ, ಅದು ನಿಮಗೆ ಡೆಲ್ಟಾ ಎಚ್ ಮತ್ತೆ ಡೆಲ್ಟಾ ಎಸ್ ಹಾಗೆ ಡೆಲ್ಟಾ ಜಿಗೆ ರಿಲೇಟ್ ಆಗಿದೆ ಅನ್ನೋದು ಇಕ್ವೇಷನ್. ಡೆಲ್ಟಾ ಜಿ ಇಸ್ ಈಕ್ವಲ್ ಟು ಡೆಲ್ಟಾ ಎಚ್ ಮೈನಸ್ ಟಿ ಇಂಟು ಡೆಲ್ಟಾ ಎಸ್ ಅಂತ ಒಂದು ಇಕ್ವೇಷನ್ ಬರುತ್ತೆ, ಗಿಬ್ಸ್ ಹೆಲ್ಮಾಲ್ಟ್ಸ್ ಇಕ್ವೇಷನ್ ಅಂತ. ಆ ಇಕ್ವೇಷನ್ ಗೊತ್ತಿದ್ರೆ ಇದು ನಿಮ್ಗೆ ಈಸಿಲಿ ಹೇಳಲಿಕ್ಕೆ ಬರುತ್ತೆ. ಯಾಕಂದ್ರೆ ಡೆಲ್ಟಾ ಎಚ್ 0 ಇದೆ, ಡೆಲ್ಟಾ ಎಸ್ ಗ್ರೇಟರ್ ದೆನ್ 0 ಇದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಆ ಇಕ್ವೇಷನ್ ಪ್ರಕಾರ ಡೆಲ್ಟಾ ಜಿ ಆಫ್ ಮಿಕ್ಸಿಂಗ್ ದಟ್ ಶುಡ್ ಬಿ ಲೆಸ್ ದೆನ್ 0. ಇದೇನಿರಬೇಕು ಅಂತ ಹೇಳಿದ್ರೆ ಇಟ್ ಶುಡ್ ಬಿ ನೆಗೆಟಿವ್. ಸೊ ಇನ್ ಕನೆಕ್ಷನ್ ವಿತ್ ಐಡಿಯಲ್ ಸೊಲ್ಯೂಷನ್ ಇದು ಇಷ್ಟು ಫ್ಯಾಕ್ಟ್ಸ್ ಅನ್ನ ನೀವು ನೆನಪಿಡಬೇಕಾಗತ್ತೆ, ರೈಟ್? ಸೊ ಯಾವುದೂ ಆ ಥರದ್ದು ಎರಡು ಸಪರೇಟ್ ಕಾಂಪೊನೆಂಟ್ಸ್ ತಗೊಂಡು ಅದು ನಿಮಗೆ ಐಡಿಯಲ್ ಸೊಲ್ಯೂಷನ್ಸ್ ಕೊಡುತ್ತೆ, ಐಡಿಯಲ್ ಸೊಲ್ಯೂಷನ್ ಕೊಡುತ್ತೆ ಅನ್ನುವಂಥದ್ದು 100% ಐಡಿಯಲ್ ಅನ್ನುವಂಥದ್ದು ಯಾವುದೂ ಇಲ್ಲ. ಬಟ್ ಸಮ್ ಅವು ಏನು ಮಾಡ್ತವೆ, ನಿಯರ್ ಐಡಿಯಲ್ ಬಿಹೇವಿಯರ್ ಕೊಡ್ತವೆ. ಫಾರ್ ಎಕ್ಸಾಂಪಲ್ ಎನ್ ಹೆಕ್ಸೇನ್ ಮಿಕ್ಸರ್ ಅಂಡ್ ಎನ್ ಹೆಪ್ಟೇನ್ ಮಿಕ್ಸರ್, ಇವೆರಡದ್ದು ಮಿಕ್ಸರ್ ತಗೊಂಡ್ವಿ ಅಂತ ಹೇಳಿದ್ರೆ, ಸೊ ದೀಸ್ ಟು ದೇ ಶೋ ಐಡಿಯಲ್ ಬಿಹೇವಿಯರ್ ತೋರಿಸುತ್ತೆ. ಸಿಮಿಲರ್ಲಿ ಮಿಥೆನಾಲ್ ಅಂಡ್ ಇಥೆನಾಲ್ ಇವೆರಡನ್ನು ಮಿಕ್ಸ್ ಮಾಡಿದ್ರು ಟು ಸಮ್ ಎಕ್ಸ್ಟೆಂಟ್ ದೇ ಶೋ ಐಡಿಯಲ್ ಬಿಹೇವಿಯರ್. ಫೈನ್, ಐಡಿಯಲ್ ಆಯಿತು. ನಾವು ವಿ ಶಾಲ್ ಕಮ್ ಟು ದಿಸ್ ನಾನ್ ಐಡಿಯಲ್ ಸೊಲ್ಯೂಷನ್. ವೆರಿ ಸಿಂಪಲ್, ಅದರದ ರಿವರ್ಸ್. ಸೊಲ್ಯೂಷನ್ಸ್ ವಿಚ್ ಡು ನಾಟ್ ಒಬೇ ರಾಲ್ಟ್ಸ್ ಲಾ ಅಂಡರ್ ಆಲ್ ಕಂಡೀಷನ್ಸ್ ಆಫ್ ಕಾನ್ಸಂಟ್ರೇಷನ್ ಅಂಡ್ ಟೆಂಪರೇಚರ್. ಸೊ ಏನಂದ್ರೆ ರಾಲ್ಟ್ಸ್ ಲಾ ಒಬೇ ಆಗೋದಿಲ್ಲ. ರಾಲ್ಟ್ಸ್ ಲಾ ಒಬೇ ಆಗೋದಿಲ್ಲ ಅಂದ್ರೆ ಎಕ್ಸ್ಪೆರಿಮೆಂಟಲ್ ಮತ್ತೆ ಥಿಯರಿಟಿಕಲಿಗೆ ಡಿವಿಯೇಷನ್ ಬರುತ್ತೆ ಅಷ್ಟೇ, ಮತ್ತೇನೂ ಇಲ್ಲ. ಸೊ ಇಲ್ಲಿ 3 ಪಾಯಿಂಟ್ಸ್ ನೆನಪಿಡಬೇಕಾದ್ದು ನೋಡ್ರಿ.
ಏನು ಅಂತ ಹೇಳಿದ್ರೆ ಅಬ್ಸರ್ವ್ಡ್ ವೇಪರ್ ಪ್ರೆಷರ್ ಇಟ್ ವಿಲ್ ನಾಟ್ ಬಿ ಈಸ್ ಈಕ್ವಲ್ ಟು ವೇಪರ್ ಪ್ರೆಷರ್ ಪ್ರಿಡಿಕ್ಟೆಡ್ ಬೈ ರಾಲ್ಟ್ಸ್ ಲಾ. ಇದು ಥಿಯರಿಟಿಕಲ್, ಇದು ಎಕ್ಸ್ಪೆರಿಮೆಂಟಲ್. ಎಕ್ಸ್ಪೆರಿಮೆಂಟ್ದಲ್ಲಿ ಏನೋ ಒಂದು ಸ್ವಲ್ಪ ಬೇರೆನೇ ಬರುತ್ತೆ. ದೆನ್ ವಿ ಸೇ ದಟ್ ಇಟ್ ಇಸ್ ನಾನ್ ಐಡಿಯಲ್ ಬಿಹೇವಿಯರ್, ರೈಟ್. ಓಕೆ, ಅಗೇನ್ ಇಲ್ಲಿ ಇದು ಸದ್ಯಕ್ಕೆ ಇಷ್ಟು ನೆನ್ಪಿಟ್ರೆ, ಡೆಲ್ಟಾ ಎಚ್ ಆಫ್ ಮಿಕ್ಸಿಂಗ್ ದಟ್ ವಿಲ್ ನಾಟ್ ಬಿ ಈಕ್ವಲ್ ಟು 0, ಡೆಲ್ಟಾ ವಿ ಆಫ್ ಮಿಕ್ಸಿಂಗ್ ಇಟ್ ವಿಲ್ ಆಲ್ಸೋ ನಾಟ್ ಬಿ ಈಕ್ವಲ್ ಟು 0, ರೈಟ್. ಇನ್ ಕೇಸ್ ಆಫ್ ನಾನ್ ಐಡಿಯಲ್ ಸೊಲ್ಯೂಷನ್ ನಾಟ್ ಈಕ್ವಲ್ ಟು 0 ಇರುತ್ತೆ ಅಂತ ಹೇಳಂದ್ರೆ ಅದು ಪಾಸಿಟಿವ್ ವ್ಯಾಲ್ಯೂನು ಇರ್ಬೋದು, ನೆಗೆಟಿವ್ ವ್ಯಾಲ್ಯೂನು ಇರ್ಬೋದು. ಐಡಿಯಲ್ ಇತ್ತು ಅಂದ್ರೆ ಇವೆರಡು 0 ಆಗ್ತಿತ್ತು, ಬಟ್ ನಾನ್ ಐಡಿಯಲ್ ಇದ್ದಾಗ ಇಟ್ ವಿಲ್ ನಾಟ್ ಬಿ ಈಕ್ವಲ್ ಟು 0. More insights into this we shall see it soon. Right, now very important, types of non-ideal solutions. Ideal solution ಅಂದ್ರೆ ಮತ್ತೆ ಅದರಲ್ಲಿ ಟೈಪ್ಸ್ ಇಲ್ಲ, ಒಂದೇ ತರದ್ದು. ಬಟ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ದಲ್ಲಿ ಫರ್ದರ್ ವಿ ಕ್ಯಾನ್ ಮೇಕ್ 2 different types. In that first one, non-ideal solutions showing positive deviation. So what is this non-ideal solutions showing positive deviation ಅಂದ್ರೆ ಏನು? Let's try to understand. Let's say ಇದು ಒಂದು ನಿಮಗೆ ಪ್ಯೂರ್ ಸೊಲ್ಯೂಷನ್ ಎ ಇದೆ, ಪ್ಯೂರ್ ಸೊಲ್ಯೂಷನ್ ಬಿ ಇದೆ. ಇಲ್ಲಿ ಏನು ಮಾಡಿದ್ದೀನಿ, ಇವೆರಡನ್ನು ಮಿಕ್ಸ್ ಮಾಡಿ ಒಂದು ಸೊಲ್ಯೂಷನ್ ತಯಾರು ಮಾಡಿದ್ದೀನಿ. ಸೊ ದಿಸ್ ಇಸ್ ಎ ಬಿ, ಎರಡು ಕಾಂಪೋನೆಂಟ್ ಇದೆ. ವಿ ಕ್ಯಾನ್ ಕಾಲ್ ದಿಸ್ ಆಸ್ ಬೈನರಿ ಸೊಲ್ಯೂಷನ್. ಈಗ ಇದರಲ್ಲಿ ತಗೊಂಡ್ರಿ ಅಂತ ಹೇಳಿದ್ರೆ ಪ್ಯೂರ್ ಸಾಲ್ವೆಂಟ್ ಎ ಇತ್ತು ಅಥವಾ ಪ್ಯೂರ್ ಕಾಂಪೋನೆಂಟ್ ಎ ಇತ್ತು. ಓನ್ಲಿ ಇಂಟ್ರಾಕ್ಷನ್ ಇಟ್ ವಾಸ್ ಬಿಟ್ವೀನ್ ಎ ಮಾಲಿಕ್ಯೂಲ್ಸ್ ಆಫ್ ಎ, ಮಾಲಿಕ್ಯೂಲ್ಸ್ ಆಫ್ ಎ. ಆ ಎ ನಡುವೆ ಮಾತ್ರ ಇಂಟ್ರಾಕ್ಷನ್ಸ್ ಬರ್ತಿತ್ತು. ಸಿಮಿಲರ್ಲಿ ಇಫ್ ಯು ಟೇಕ್ ಅನದರ್ ಪ್ಯೂರ್ ಕಾಂಪೋನೆಂಟ್ ಬಿ, ಇಲ್ಲಿ ನಿಮಗೆ ಎರಡು ಬಿ ನಡುವೆ ಮಾತ್ರ ಇಂಟ್ರಾಕ್ಷನ್ ಬರ್ತಿತ್ತು, ರೈಟ್. ವೆನ್ ಯು ಮಿಕ್ಸ್ ಇಟ್, ಕೋರ್ಸ್ ಇಲ್ಲಿಯೂ ಏನಾಗುತ್ತೆ, ಎ ನಡುವೆ ಇಂಟ್ರಾಕ್ಷನ್ ಇರುತ್ತೆ, ಬಿ ನಡುವೆ ಇಂಟ್ರಾಕ್ಷನ್ ಇರುತ್ತೆ. ಯಾಕಂದ್ರೆ ಇದರಲ್ಲಿ ಈಗ ಎ ಬಿ ಎರಡು ತರದ ಮಾಲಿಕ್ಯೂಲ್ಸ್ ಇರೋದ್ರಿಂದ ಎ ನಡುವೆನೂ ಇಂಟ್ರಾಕ್ಷನ್ ಇರುತ್ತೆ, ಬಿ ನಡುವೆನೂ ಇಂಟ್ರಾಕ್ಷನ್ ಇರುತ್ತೆ. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್, ಒನ್ ನ್ಯೂ ಇಂಟ್ರಾಕ್ಷನ್ ದಟ್ ಡೆವಲಪ್ಸ್ ಹಿಯರ್ ಈಸ್ ಬಿಟ್ವೀನ್ ಎ ಅಂಡ್ ಬಿ. ಈಗ ನೋಡ್ರಿ ಏನು ಅಂತ ಹೇಳಿದ್ರೆ ಪಾಸಿಬಿಲಿಟಿ, ದಿಸ್ ಎ ಬಿ ಇಂಟ್ರಾಕ್ಷನ್ ಲೆಟ್ಸ್ ಇಟ್ ಇಸ್ ವೀಕರ್ ದನ್ ಎ ಇಂಟ್ರಾಕ್ಷನ್ ಆರ್ ಬಿ ಇಂಟ್ರಾಕ್ಷನ್, ರೈಟ್. ಸೊ ಇನ್ ಜನರಲ್ ಹೀಗೆ ಹೇಳ್ತೇವೆ. ಏನು ಅಂತ ಹೇಳಿದ್ರೆ ಹೊಸದಾಗಿ ಡೆವಲಪ್ ಆಗ್ತಿರುವಂತಹ ಇಂಟ್ರಾಕ್ಷನ್ಸ್ ಎ ಬಿ ಇಂಟ್ರಾಕ್ಷನ್ಸ್, ಲೆಟ್ಸ್ ಅಸ್ಯೂಮ್ ದಟ್ ದೇ ಆರ್ ವೀಕರ್ ಇಂಟ್ರಾಕ್ಷನ್. ಸೊ ವೀಕರ್ ಇಂಟ್ರಾಕ್ಷನ್ ಅಂದ್ರೆ ಹೇಗಾಗುತ್ತೆ ಅಂದ್ರೆ, ಇಲ್ಲಿ ಎಕ್ಕಿಂತನೂ ವೀಕ್ ಇರೋದ್ರಿಂದ ಈ ಎದಲ್ಲಿ ಓಕೆ ಇವೆರಡು ಆಟಮ್ಸ್, ಇವೆರಡು ಮಾಲಿಕ್ಯೂಲ್ಸ್ ಹತ್ರ ಬರ್ತಿದ್ವು, ಬಿ ಎರಡು ಮಾಲಿಕ್ಯೂಲ್ಸ್ ಹತ್ರ ಬರ್ತಿದ್ವು. ಈಗ ಇಲ್ಲಿ ಎ ಬಿ ಎರಡು ಮಿಕ್ಸ್ ಮಾಡಿರೋದ್ರಿಂದ ಇಂಟ್ರಾಕ್ಷನ್ ಬಿಟ್ವೀನ್ ಎ ಅಂಡ್ ಬಿ ವೀಕರ್ ಇರೋದ್ರಿಂದ ಸ್ವಲ್ಪ ಇವೆರಡು ದೂರ ಹೋಗ್ತವೆ. ಮಾಲಿಕ್ಯೂಲ್ಸ್ ಆಫ್ ಎ ಅಂಡ್ ಮಾಲಿಕ್ಯೂಲ್ಸ್ ಬಿ ಇಲ್ಲಿ ಎಷ್ಟು ಹತ್ರ ಬರ್ತಿದ್ವು ಅಷ್ಟು ಒಂದು ಮಾಲಿಕ್ಯೂಲ್ಗೆ ಇನ್ನೊಂದು ಮಾಲಿಕ್ಯೂಲ್ ಹತ್ರ ಬರೋದಿಲ್ಲ, ಸ್ವಲ್ಪ ದೂರ ಹೋಗ್ತದೆ. ದಿಸ್ ಈಸ್ ದ ಮೇನ್ ರೀಸನ್ ಫಾರ್ ಆಲ್ ನೆಕ್ಸ್ಟ್ ಪಾಸಿಟಿವ್ ಡಿವಿಯೇಷನ್ ಅಂದ್ರೆ ಏನೇನು ಅಬ್ಸರ್ವ್ಡ್ ಪ್ರಾಪರ್ಟೀಸ್ ಚೇಂಜಸ್ ಬರುತ್ತೆ ಅದಕ್ಕೆಲ್ಲ ಬೇಸಿಕ್ ರೀಸನ್ ಅಟ್ ಮಾಲಿಕ್ಯುಲರ್ ಲೆವೆಲ್ ಇಟ್ ಇಸ್ ದಿಸ್ ಎ ಬಿ ಇಂಟ್ರಾಕ್ಷನ್. ಇಟ್ ಇಸ್ ವೀಕರ್ ಇರುವಂತದ್ದು ದ್ಯಾನ್ ಕರೆಸ್ಪಾಂಡಿಂಗ್ ಎ ಇಂಟ್ರಾಕ್ಷನ್ ಆರ್ ಬಿ ಇಂಟ್ರಾಕ್ಷನ್. ಓಕೆ, ನಾವು ವಿ ಶಾಲ್ ಸಿ ಇಲ್ಲಿ ಎ ಮತ್ತೆ ಬಿ ನಡುವೆ ಇಂಟ್ರಾಕ್ಷನ್ ವೀಕ್ ಆಯ್ತು ಅಂದ್ರೆ ಏನೇನ್ ಪ್ರಾಪರ್ಟೀಸ್ ಅಬ್ಸರ್ವ್ ಆಗುತ್ತೆ ಅಥವಾ ಏನೇನ್ ಚೇಂಜಸ್ ಬರುತ್ತೆ ನೋಡ್ರಿ. ಸೊ ಈಗ ಇವೆರಡು ಮಿಕ್ಸ್ ಮಾಡಿದಾಗ ಇದನ್ನ ಕ್ಲೋಸ್ ಮಾಡಿಟ್ರಿ ಅಂದ್ರೆ ಇಲ್ಲಿಯೂ ಏನಾಗುತ್ತೆ ಅಂದ್ರೆ ವೇಪರ್ಸ್ ಬರುತ್ತೆ, ರೈಟ್. ಸೊ ಇಲ್ಲಿ ಎ ನಡುವೆ ಇಂಟ್ರಾಕ್ಷನ್ ಚೆನ್ನಾಗಿತ್ತು, ಇಲ್ಲಿ ಬಿ ನಡುವೆ ಇಂಟ್ರಾಕ್ಷನ್ ಚೆನ್ನಾಗಿತ್ತು ಕಂಪ್ಯಾರಿಟಿವ್ಲಿ. ಸೊ ಹಾಗಾಗಿ ಇಂಟ್ರಾಕ್ಷನ್ ಚೆನ್ನಾಗಿರೋದ್ರಿಂದ ಒಂದು ಮಾಲಿಕ್ಯೂಲ್ ಆಫ್ ಎ ವೇಪರ್ ಫೇಸಿಗೆ ಹೋಗುತ್ತೆ ಅಂದ್ರೆ ಇನ್ನೊಂದು ಮಾಲಿಕ್ಯೂಲ್ ಅದನ್ನು ಎಳಿತಿತ್ತು ಇವೆರಡು ನಡುವೆ ಇಂಟ್ರಾಕ್ಷನ್ ಇರೋದ್ರಿಂದ. ಸೊ ಸಿಮಿಲರ್ಲಿ ಇಲ್ಲಿಯೂ ಬಿ ನಡುವೆ ಇಂಟ್ರಾಕ್ಷನ್ ಇರೋದ್ರಿಂದ ಒಂದು ಮಾಲಿಕ್ಯೂಲ್ ಎಸ್ಕೇಪ್ ಆಗಿ ವೇಪರ್ ಫೇಸಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ದ ಅದರ್ ಮಾಲಿಕ್ಯೂಲ್ ಇಟ್ ಯೂಸ್ ಟು ಡ್ರ್ಯಾಗ್ ದಿಸ್, ರೈಟ್. ಬಟ್ ಇಲ್ಲಿ ಬರ್ರಿ, ಈಗ ಎ ಬಿ ನಡುವೆ ಅಷ್ಟು ಚೆನ್ನಾಗಿ ಇಂಟ್ರಾಕ್ಷನ್ ಇಲ್ಲ, ಇಲ್ಲಿ ಇದ್ದಷ್ಟು ಇಂಟ್ರಾಕ್ಷನ್ ಇಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಲೆಟ್ಸ್ ಸೇ ಎ ಆದ್ರೂ ಹೋಗುತ್ತೆ ಬಿ ಆದ್ರೂ ಹೋಗುತ್ತೆ ಅಂತ ಇಟ್ಕೊಡ್ರಿ, ಯಾವ್ದಾದ್ರು ಒಂದು ಹೋಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿ ಉಳಿದಿದ್ದ ಮಾಲಿಕ್ಯೂಲ್ಸ್ ಅವನ್ನ ವಾಪಸ್ ಸೊಲ್ಯೂಷನ್ಗೆ ಎಳಿತಿದ್ವೋ ಅಷ್ಟು ಸ್ಟ್ರಾಂಗ್ ಆಗಿ ಇಲ್ಲಿ ಇನ್ನೊಂದು ಮಾಲಿಕ್ಯೂಲ್ ಅದನ್ನು ಎಳೆಯೋದಿಲ್ಲ. ಬಿ ಹೋಗ್ತಾ ಇದೆ ಅಂದ್ರೆ ಇಲ್ಲಿ ಆದ್ರೆ ಲೆಟ್ಸ್ ಸೇ ಬಿ ಇನ್ನೊಂದು ಮಾಲಿಕ್ಯೂಲ್ ಬಿ ಎಳಿತಿತ್ತು, ಬಟ್ ಇಲ್ಲಿ ಎ ಅಷ್ಟು ಎಫೆಕ್ಟಿವ್ಲಿ ಅದನ್ನು ಎಳೆಯೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಮೋರ್ ಅಂಡ್ ಮೋರ್ ಅಮೌಂಟ್ ಆಫ್ ಎ ಕಂಪೋನೆಂಟ್ ಎ ಅಂಡ್ ಮೋರ್ ಅಮೌಂಟ್ ಆಫ್ ಕಂಪೋನೆಂಟ್ ಬಿ ವೇಪರ್ ಫೇಸಿಗೆ ಹೋಗುತ್ತೆ. ಸೊ ಹಾಗಾಗಿ ಈಗ ವೇಪರ್ ಪ್ರೆಷರ್ ಇದರದ್ದು ನಾವು ತಗೊಂಡ್ವಿ ಅಂತ ಹೇಳಿದ್ರೆ ಜಸ್ಟ್ ಇವು ಎರಡರದ್ದು ಸಮ್ ಮಾಡಿದ್ರೆ ಅದು ಈಕ್ವಲ್ ಬಂತು ಅಂದ್ರೆ ಅದು ಐಡಿಯಲ್ ಬಿಹೇವಿಯರ್. ಐಡಿಯಲ್ ಬಿಹೇವಿಯರ್ ಅಂದ್ರೆ ಬೇಸಿಕ್ ಅಸಂಪ್ಷನ್ ಇಲ್ಲಿ ಏನು ಇಂಟ್ರಾಕ್ಷನ್ಸ್ ಇದೆ, ಇಲ್ಲೇನು ಇಂಟ್ರಾಕ್ಷನ್ಸ್ ಇದೆ, ಆ ಎ ಬಿ ಇಂಟ್ರಾಕ್ಷನ್ಸ್ ಅದೇ ತರದ ಇಂಟ್ರಾಕ್ಷನ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಅದು ಐಡಿಯಲ್ ಬಿಹೇವಿಯರ್. ಬಟ್ ಇಲ್ಲಿ ಎ ಬಿ ಇಂಟ್ರಾಕ್ಷನ್ಸ್ ವೀಕರ್ ಇರೋದ್ರಿಂದ ಇಲ್ಲಿ ಮೋರ್ ಅಮೌಂಟ್ ಆಫ್ ಎ ಅಂಡ್ ಬಿ ವೇಪರ್ಸ್ ವಿ ಕ್ಯಾನ್ ಫೈಂಡ್. ಸೊ ದಟ್ ಫೋರ್ ವೇಪರ್ ಪ್ರೆಷರ್ ಇದರದ್ದು ಟೋಟಲ್ ವೇಪರ್ ಪ್ರೆಷರ್ ಇಟ್ ವಿಲ್ ನಾಟ್ ಬಿ ಜಸ್ಟ್ ಸಮ್ ಆಫ್ ಇವೆರಡನ್ನು ಟೋಟಲ್ ಕೂಡಿಸಿದ್ರೆ ಏನು ಬರುತ್ತೆ ಅಷ್ಟು ಇರೋದಿಲ್ಲ, ಅದಕ್ಕಿಂತನೂ ಜಾಸ್ತಿ ಇರುತ್ತೆ. ಅದಕ್ಕಿಂತ ಜಾಸ್ತಿ ಯಾಕಿರುತ್ತೆ ಅಂದ್ರೆ ಎ ಬಿ ಇಂಟ್ರಾಕ್ಷನ್ ವೀಕ್ ಇದೆ. ಸೊ ಅಬ್ಸರ್ವ್ಡ್ ವೇಪರ್ ಪ್ರೆಷರ್ ಇಟ್ ವಿಲ್ ಬಿ ಮೋರ್ ಅಥವಾ ಪ್ಲಸ್. ನೆನ್ಪಿಟ್ಕೊಳ್ಳಿಕ್ಕೆ ಪಾಸಿಟಿವ್ ಡಿವಿಯೇಷನ್ ಅಂದ್ರೆ ಎವ್ರಿಥಿಂಗ್ ಪ್ಲಸ್ ಅಂತ ಇಟ್ಕೊಳ್ಬಹುದು, ರೈಟ್. ಮೈನಸ್ ಆಗೋದು ಅಥವಾ ವೀಕ್ ಆಗೋದು ಅಂದ್ರೆ ಇದು ಬೇಸಿಕ್ ಮಾಲಿಕ್ಯುಲರ್ ಇಂಟ್ರಾಕ್ಷನ್ ವೀಕ್ ಆಗುತ್ತೆ. ಬಿಕಾಸ್ ಆಫ್ ದಟ್ ಎವ್ರಿಥಿಂಗ್ ಎಲ್ಸ್ ಇಟ್ ವಿಲ್ ಬಿ ಪ್ಲಸ್. ಅಬ್ಸರ್ವ್ಡ್ ವೇಪರ್ ಪ್ರೆಷರ್ ಜಾಸ್ತಿ ಇರುತ್ತೆ ದನ್ ಪ್ರೆಡಿಕ್ಟೆಡ್ ವೇಪರ್ ಪ್ರೆಷರ್.
ನೆಕ್ಸ್ಟ್ ಇದು ತಗೊಳ್ರಿ, ಡೆಲ್ಟಾ ವಿ ಆಫ್ ಮಿಕ್ಸಿಂಗ್ ಇಟ್ ಇಸ್ ಗ್ರೇಟರ್ ದೆನ್ 0. ಮೀನಿಂಗ್ ಏನು ಅಂದರೆ, ಲೆಟ್ಸ್ ಸೇ 10 ml ಆಫ್ ದಿಸ್ ಐ ಹ್ಯಾವ್ ಟೇಕನ್, 10 ml ಆಫ್ ದಿಸ್ ಐ ಹ್ಯಾವ್ ಟೇಕನ್, ಇವೆರಡನ್ನು ಮಿಕ್ಸ್ ಮಾಡಿಕೊಂಡು ಇಲ್ಲಿ ಮಾಡಿದರೆ ಸ್ಟ್ರೇಟ್ ಅವೇ ಎಷ್ಟಾಯಿತು ಕೇಳಿದರೆ ಯಾರು ಹೇಳ್ತೇವೆ ದಟ್ 20 ml ಅಂತ ಹೇಳಿ. ಬಟ್ ಅದು 20 ml ಆಗೋದು ಯಾವಾಗ ಅಂತ ಹೇಳಿದ್ರೆ ಇಫ್ ಐಡಿಯಲ್ ಬಿಹೇವಿಯರ್ ಇಸ್ ಅಬ್ಸರ್ವ್. ಬಟ್ ಈಗ ಇದನ್ನು ನಾವು ನಾನ್ ಐಡಿಯಲಿಗೆ ಎಕ್ಸಾಂಪಲ್ ಆಗಿ ತಗೊಳ್ತಾ ಇದ್ದೀವಿ. ನಾನ್ ಐಡಿಯಲಿಗೆ ಎಕ್ಸಾಂಪಲ್ ತಗೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲಿ 10 ml ಇದು 10 ml ಇದು ತಗೊಂಡ್ರೆ ಇದು 20 ml ಇರೋದಿಲ್ಲ, ಸ್ಲೈಟ್ಲಿ ಇಟ್ ವಿಲ್ ಬಿ ಮೋರ್ ದ್ಯಾನ್ ದ್ಯಾಟ್. ಯಾಕೆ ವಾಲ್ಯೂಮ್ ಜಾಸ್ತಿ ಆಗುತ್ತೆ? ಅಗೇನ್ ಸೇಮ್ ರೀಸನ್, ಇವೆರಡು ಮಾಲಿಕ್ಯೂಲ್ಸ್ ನಡುವೆ ಸ್ವಲ್ಪ ವೀಕ್ ಇಂಟ್ರಾಕ್ಷನ್ ಇರೋದ್ರಿಂದ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಇಲ್ಲಿ ಸ್ವಲ್ಪ ರಿಲೇಟಿವ್ಲಿ ಸ್ಟ್ರಾಂಗ್ ಇಂಟ್ರಾಕ್ಷನ್ ಇರೋದ್ರಿಂದ ವಾಲ್ಯೂಮ್ ಕಡಿಮೆ ಇರ್ತಿತ್ತು. ಸೊ ದೇರ್ಫೋರ್ ಡೆಲ್ಟಾ ವಿ ಆಫ್ ಮಿಕ್ಸಿಂಗ್, ಚೇಂಜ್ ಇನ್ ವಾಲ್ಯೂಮ್ ಅಪಾನ್ ಮಿಕ್ಸಿಂಗ್. ಚೇಂಜ್ ಇನ್ ವಾಲ್ಯೂಮ್ ಅಪಾನ್ ಮಿಕ್ಸಿಂಗ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಇದು 10 ml, ಇದು 10 ml, ಟೋಟಲ್ 20 ಆಗಬೇಕಾಗಿತ್ತು. ಬಟ್ ಇದು 20.3 ಇದೆ ಅಂತ ಹೇಳಿದ್ರೆ 20.3 - 20, ದಟ್ ಇಸ್ ಡೆಲ್ಟಾ ವಿ. ಸೊ ದ್ಯಾಟ್ ವಿಲ್ ಬಿ ಪಾಸಿಟಿವ್. ಇಲ್ಲಿ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಡೆಲ್ಟಾ ವಿ ಆಫ್ ಮಿಕ್ಸಿಂಗ್ ಗ್ರೇಟರ್ ದೆನ್ 0 ಆರ್ ಡೆಲ್ಟಾ ವಿ ಆಫ್ ಮಿಕ್ಸಿಂಗ್ ಇಟ್ ಇಸ್ ಪಾಸಿಟಿವ್. ಇಷ್ಟೇ ನೆನ್ಪಿಡ್ಬೇಕಾದ್ದು. ಪಾಸಿಟಿವ್ ಡಿವಿಯೇಷನ್ ಇದ್ರೆ ಇವು ಮೂರು ಪಾಸಿಟಿವ್ ಆಗುತ್ತೆ ಅಂತ ನೆನ್ಪಿಡಿ. ಅಬ್ಸರ್ವ್ಡ್ ವೇಪರ್ ಪ್ರೆಷರು ಪ್ಲಸ್ ಜಾಸ್ತಿ ಆಗುತ್ತೆ. ಡೆಲ್ಟಾ ವಿ ಆಫ್ ಮಿಕ್ಸಿಂಗ್ that will also be plus, and next something called as delta H of mixing ante, idu kuda positive. So if you can remember, ideal behavior alli iveರಡು equal to 0 irtittu. Okay, now let's come to this. Let's try to understand idu delta H of mixing ಯಾಕೆ 0 ಆಗುತ್ತೆ, ಯಾಕೆ ಪಾಸಿಟಿವ್ ಆಗುತ್ತೆ, that we shall try to understand. ನೋಡ್ರಿ, ಇಲ್ಲಿ ನಾನೇನು ಹೇಳಿದೆ ಅಂತ ಹೇಳಿದ್ರೆ ಎ ಮತ್ತೆ ಬಿ ನಡುವೆ ವೀಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ ಅಂತ ಹೇಳಿದೆ. ಸೊ ವೀಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ ಅಂತ ಹೇಳಿದ್ರೆ ಇದು ಸಿಸ್ಟಮ್ದು ಎನರ್ಜಿ ಏನಾಗಬೇಕು ಅಂತ ಹೇಳಿದ್ರೆ ಇದು ಎರಡನ್ನು ಮಿಕ್ಸ್ ಮಾಡಿದ್ರೆ ಏನು ಎನರ್ಜಿ ಬರುತ್ತೆ ಅದಕ್ಕಿಂತನೂ ಸ್ವಲ್ಪ ಜಾಸ್ತಿ ಎನರ್ಜಿ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಇನ್ ಕೆಮಿಸ್ಟ್ರಿ ಆಲ್ವೇಸ್ ಅಟ್ರಾಕ್ಟಿವ್ ಇಂಟ್ರಾಕ್ಷನ್ಸ್ ದಟ್ ಡಿಕ್ರೀಸ್ ದ ಎನರ್ಜಿ ಆಫ್ ದ ಸಿಸ್ಟಮ್, ರಿಪಲ್ಸಿವ್ ಇಂಟ್ರಾಕ್ಷನ್ ದಟ್ ಇನ್ಕ್ರೀಸ್ ದ ಎನರ್ಜಿ ಆಫ್ ದ ಸಿಸ್ಟಮ್. ಸೊ ಇಲ್ಲಿ ಈಗ ಎ ಬಿ ಇಂಟ್ರಾಕ್ಷನ್ ವೀಕ್ ಇದೆ ಅಂತ ಹೇಳಿದ್ರೆ ಇಟ್ಸ್ ಲೈಕ್ ಸ್ವಲ್ಪ ರಿಪಲ್ಸಿವ್ ಇಂಟ್ರಾಕ್ಷನ್ ಇದೆ ಅನ್ನೋ ಅರ್ಥ ಇದಕ್ಕೆ ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ಎನರ್ಜಿ ಆಫ್ ದ ಸಿಸ್ಟಮ್ ಇಟ್ ಶುಡ್ ಇನ್ಕ್ರೀಸ್. ಎನರ್ಜಿ ಆಫ್ ದ ಸಿಸ್ಟಮ್ ಇನ್ಕ್ರೀಸ್ ಆಗುತ್ತೆ ಅಂದರೆ ಹೊರಗೆ ಸರೌಂಡಿಂಗ್ಸ್ ಇಂದ ಅದನ್ನು ಹೀಟನ್ನು ಅದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಸಿಸ್ಟಮ್. ಸೊ ದೇರ್ಫೋರ್ ಏನಾಯಿತು ಅಂತ ಹೇಳಿದ್ರೆ ಹೊರಗಿಂದ ಇದಕ್ಕೆ ಎನರ್ಜಿ ಹೋಯಿತು, ಎನರ್ಜಿ ಫ್ಲೋ ಆಯಿತು ಅಂತ ಹೇಳಿದ್ರೆ ಇಟ್ ಇಸ್ ಲೈಕ್ ಎಂಡೋಥರ್ಮಿಕ್ ರಿಯಾಕ್ಷನ್. ಸೊ ಹಾಗಾಗಿ ಮಿಕ್ಸ್ ಮಾಡಿದಾಗ ಇದರದ್ದು ಎಂಥಾಲ್ಪಿ ಏನಿರುತ್ತೆ ಅಂದರೆ ಜಾಸ್ತಿ ಇರುತ್ತೆ. ಇವೆರಡದ್ದು ಸಮ್ ಮಾಡಿದ್ರೆ ಏನು ಎಂಥಾಲ್ಪಿ ಬರುತ್ತೆ ಅದಕ್ಕಿಂತ ಇಲ್ಲಿ ಸ್ವಲ್ಪ ಎನರ್ಜಿ ಜಾಸ್ತಿ ಇರುತ್ತೆ ಅಥವಾ ಎಂಥಾಲ್ಪಿ ಜಾಸ್ತಿ ಇರುತ್ತೆ. ಸೊ ದಟ್ ಫಾರ್ ಡೆಲ್ಟಾ ಎಚ್ ಆಫ್ ಮಿಕ್ಸಿಂಗ್ ದಟ್ ವಿಲ್ ಆಲ್ಸೋ ಬಿ ಪಾಸಿಟಿವ್ ಆರ್ ದಟ್ ವಿಲ್ ಆಲ್ಸೋ ಬಿ ಗ್ರೇಟರ್ ದೆನ್ 0. ಸೊ ಇಟ್ಸ್ ಆಲ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಇದೆಲ್ಲ ಫಿಸಿಕಲ್ದಲ್ಲಿ ಪ್ರತಿಯೊಂದು ಇಕ್ವೇಷನ್ ಪ್ರತಿಯೊಂದು ಪಾಯಿಂಟ್ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಗೊತ್ತಿದ್ರೆ ನಿಮಗೆ ಯು ಗೆಟ್ ದ ಫೀಲ್ ಆಫ್ ದ ಸಬ್ಜೆಕ್ಟ್. ಆವಾಗ ನಿಮಗೆ ಪ್ರಾಬ್ಲಮ್ ಸಾಲ್ವಿಂಗ್ ಎವ್ರಿಥಿಂಗ್ ಇಟ್ ವಿಲ್ ಬಿ ಈಸಿ. ಅದರ್ವೈಸ್ ಇಷ್ಟು ನೆನ್ಪಿಟ್ರೂ ಸಾಕಾಗಬಹುದು ದಟ್ ಎವ್ರಿಥಿಂಗ್ ಇಟ್ ವಿಲ್ ಬಿ ಪಾಸಿಟಿವ್ ಫಾರ್ ಪಾಸಿಟಿವ್ ಡಿವಿಯೇಷನ್ ಅಂತ ನೆನ್ಪಿಟ್ರೆ ಸಾಕಾಗುತ್ತೆ. ಬಟ್ ಯು ಶುಡ್ ನೋ ಏನು ಅದರದ್ದು ಮೀನಿಂಗ್ ಗೊತ್ತಿರಬೇಕು. ದೆನ್ ಯು ಕ್ಯಾನ್ ಸಾಲ್ವ್ ಪ್ರಾಬ್ಲಮ್ಸ್ ವೆರಿ ಈಸಿಲಿ. ಫೈನ್. ಸೊ ಇದಕ್ಕೆ ಎಕ್ಸಾಂಪಲ್ ಕೊಡೋದಿತ್ತು ಅಂತ ಹೇಳಿದ್ರೆ ಇಥೆನಾಲ್ ಆ್ಯಂಡ್ ವಾಟರ್ ಆರ್ ಇಥೆನಾಲ್ ಆ್ಯಂಡ್ ಸೈಕ್ಲೋಹೆಕ್ಸೇನ್. ಸೊ ಇದನ್ನು ತೊಗೊಂಡ್ವಿ ಅಂತ ಹೇಳಿದ್ರೆ ಇಟ್ ಶೋಸ್ ದಿಸ್ ಪಾಸಿಟಿವ್ ಡಿವಿಯೇಷನ್. ಯಾಕೆ ಈಸಿಲಿ ತಿಳ್ಕೊಳ್ಬೋದು ನೋಡ್ರಿ. ಈಗ ಇಲ್ಲಿ ವಾಟರ್ ತೊಗೊಂಡ್ರಿ ಅಂತ ಹೇಳಿದ್ರೆ ವಾಟರ್ದಲ್ಲಿ ಎಲ್ಲ ವಾಟರ್ ಮಾಲಿಕ್ಯೂಲ್ಸ್ ನಡುವೆ ಸ್ಟ್ರಾಂಗ್ ಹೈಡ್ರೋಜನ್ ಬಾಂಡ್ಸ್ ಇರುತ್ತೆ, ರೈಟ್. ಈಗ ನೀವು ಅದಕ್ಕೊಂದು ಸ್ವಲ್ಪ ಇಥೆನಾಲ್ ಆ್ಯಡ್ ಮಾಡಿದ್ರಿ ಅಂತ ಹೇಳಿದ್ರೆ ಈ ಇಥೆನಾಲ್ ಮಾಲಿಕ್ಯೂಲ್ಸ್ ಏನು ಮಾಡ್ತವೆ ಅಂದರೆ ವಾಟರ್ ಮಾಲಿಕ್ಯೂಲ್ಸ್ ಮಧ್ಯ ಹೊಕ್ಕೋಬಿಡ್ತವೆ. ಸೊ ಅಲ್ಲಿಗೆ ಏನಾಯಿತು ಅಂದರೆ ದಟ್ ಬ್ರೇಕ್ಸ್ ದ ಹೈಡ್ರೋಜನ್ ಬಾಂಡ್ಸ್ ದಟ್ ಆರ್ ಪ್ರೆಸೆಂಟ್ ಬಿಟ್ವೀನ್ ವಾಟರ್ ಆ್ಯಂಡ್ ವಾಟರ್ ಮಾಲಿಕ್ಯೂಲ್ಸ್. ಹಾಗೆ ಮಧ್ಯ ಬಂದಿದ್ದ ಇಥೆನಾಲ್ ಅದೇನು ಇಫೆಕ್ಟಿವ್ಲಿ ವಾಟರ್ ಜೊತೆಗೆ ಎರಡು ವಾಟರ್ ಮಾಲಿಕ್ಯೂಲಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿ ಹೈಡ್ರೋಜನ್ ಬಾಂಡಿಂಗ್ ಆಗ್ತಿತ್ತು ಅಷ್ಟು ಹೈಡ್ರೋಜನ್ ಬಾಂಡಿಂಗ್ ಇಂಟ್ರಾಕ್ಷನ್ ಒಂದು ಇಥೆನಾಲ್ ಮತ್ತು ಒಂದು ವಾಟರ್ ಮಾಲಿಕ್ಯೂಲ್ ನಡುವೆ ಬರೋದಿಲ್ಲ. ಸೊ ಹಾಗಾಗಿ ಇದು ಎ ಬಿ ಇಂಟ್ರಾಕ್ಷನ್ ವೀಕರ್ ಆಗುತ್ತೆ. ದಟ್ ಲೀಡ್ಸ್ ಟು ದಿಸ್ ಪಾಸಿಟಿವ್ ಡಿವಿಯೇಷನ್, ರೈಟ್. ಇವನ್ ಇಥೆನಾಲ್ ಮತ್ತು ಸೈಕ್ಲೋಹೆಕ್ಸೇನ್ದಲ್ಲಿ ಕೂಡ ಹಾಗೆ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಆ್ಯಕ್ಚುಲಿ ಇಥೆನಾಲ್ ಮತ್ತು ಇಥೆನಾಲ್ ನಡುವೆ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ, ಅದು ಮೇನ್ ಆಗುತ್ತೆ. ಸೈಕ್ಲೋಹೆಕ್ಸೇನ್ ಬಂದು ಅದನ್ನು ಬ್ರೇಕ್ ಮಾಡುತ್ತೆ. So therefore all these two they are examples for positive deviation. So ಈಗ ಒಂದು ಪಾಸಿಟಿವ್ ಅಂದರೆ ನೆಗೆಟಿವ್ ಡಿವಿಯೇಷನ್ ಏನು ಕಷ್ಟ ಆಗಬಾರ್ದು. ಇಟ್ ಶುಡ್ ಬಿ ಜಸ್ಟ್ ರಿವರ್ಸ್ ಆಫ್ ದಿಸ್. ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್. ನೋಡ್ರಿ, ಎ ಇದೆ, ಬಿ ಇದೆ. ನ್ಯೂ ಇಂಟ್ರಾಕ್ಷನ್ಸ್ ದೇ ಆರ್ ಎ ಬಿ ಇಂಟ್ರಾಕ್ಷನ್ಸ್, ಇವು ಡೆವಲಪ್ ಆದವು. ಸೊ ನಾವು ನೆಗೆಟಿವ್ ಡಿವಿಯೇಷನ್ ಆಯಿತು ಅಂತ ಹೇಳಿದ್ರೆ ಏನಾಗುತ್ತೆ ಅಂದರೆ ದಿಸ್ ಎ ಬಿ ಇಂಟ್ರಾಕ್ಷನ್ಸ್ ದೇ ಆರ್ ಸ್ಟ್ರಾಂಗರ್ ದೆನ್ ಎ ಇಂಟ್ರಾಕ್ಷನ್ಸ್ ಆರ್ ಬಿ ಇಂಟ್ರಾಕ್ಷನ್ಸ್. ಬಿ ಅಂದರೆ ಎಷ್ಟೋ ದೂರ ಇರ್ತಿದ್ವು ಮಾಲಿಕ್ಯೂಲ್, ಎ ಅಂದರೆ ಎಷ್ಟೋ ದೂರ ಇರ್ತಿದ್ವು. ಇಲ್ಲಿ ಎ ಬಿ ಮಾಲಿಕ್ಯೂಲ್ಸ್ ಒಂದಕ್ಕೆ ಇನ್ನೊಂದಕ್ಕೆ ಅಟ್ರಾಕ್ಷನ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಎ ಬಿ ಇಂಟ್ರಾಕ್ಷನ್ ದಟ್ ವಿಲ್ ಬಿ ಸ್ಟ್ರಾಂಗರ್ ದೆನ್ ಎ ಆರ್ ದೆನ್ ಬಿ. ದೆನ್ ದಿಸ್ ಇಸ್ ದ ಮೇನ್ ರೀಸನ್ ಫಾರ್ ದಿಸ್ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್. ಅಗೇನ್ ಸೇಮ್ ಥಿಂಗ್, ಪ್ರಾಪರ್ಟೀಸ್ದಲ್ಲಿ ಹೇಗೆ ಚೇಂಜಸ್ ಬರುತ್ತೆ ನೋಡ್ರಿ.
ಅಫ್ಕೋರ್ಸ್ ಇಲ್ಲಿ ಎ ಮತ್ತು ಬಿ ನಡುವೆ ಸ್ಟ್ರಾಂಗ್ ಇಂಟ್ರಾಕ್ಷನ್ಸ್ ಇರೋದ್ರಿಂದ ಇಲ್ಲಿ ಒಂದು ಎ ಎಸ್ಕೇಪ್ ಆಗಿ ವೇಪರ್ ಫೇಸಿಗೆ ಈಸಿಲಿ ಹೋಗ್ತಿತ್ತು, ಇಲ್ಲಿ ಕಂಪ್ಯಾರಿಟಿವ್ಲಿ ಈಸಿಲಿ ಹೋಗ್ತಿತ್ತು. ಬಟ್ ಇಲ್ಲಿ ಎ ಬಿ ಏನಾಗುತ್ತೆ ಅಂದರೆ ಒಂದು ಇನ್ನೊಂದಲ್ಲಿ ಹಿಡಿಯೋದ್ರಿಂದ ವೇಪರ್ಸಿಗೆ ಹೋಗೋ ಟೆಂಡೆನ್ಸಿ ಇಲ್ಲಿ ಕಂಪೇರ್ ಮಾಡಿದರೆ ಎ ಬಿ ಮಿಕ್ಸರಲ್ಲಿ ದಿಸ್ ಬೈನರಿ ಸೊಲ್ಯೂಷನ್ದಲ್ಲಿ ಎಗೂ ಸ್ವಲ್ಪ ಟೆಂಡೆನ್ಸಿ ಕಡಿಮೆ ಆಗುತ್ತೆ, ಯಾಕಂದರೆ ಬಿ ಮಾಲಿಕ್ಯೂಲ್ ಸ್ಟ್ರಾಂಗ್ ಇಂಟ್ರಾಕ್ಷನ್ ತೋರಿಸೋದ್ರಿಂದ ಅದು ಅಷ್ಟು ಈಸಿಲಿ ಎಗೆ ಎಸ್ಕೇಪ್ ಆಗ್ಲಿಕ್ಕೆ ಬಿಡೋದಿಲ್ಲ. ಸಿಮಿಲರ್ಲಿ ಬಿ will not be allowed by A to escape out. So now vapor pressure whatever develops here, that will be less than predicted vapor pressure by Raoult's law. So Raoult's law ಪ್ರಕಾರ ಪ್ರೆಡಿಕ್ಟ್ ಮಾಡೋದಂದ್ರೆ ಸಿಂಪಲ್, ಇದರದ್ದು ವೇಪರ್ ಪ್ರೆಷರ್ ಪ್ಲಸ್ ಇದರದ್ದು ವೇಪರ್ ಪ್ರೆಷರ್ ಅದು ಇಲ್ಲಿ ಬರಬೇಕು, ಎರಡರದ್ದು ಸಮ್ ಮಾಡಿದ್ರೆ ಅನ್ನೋದು Raoult's law. ಬಟ್ ಇಲ್ಲಿ ಇದು ಒಂದು ಸ್ಟ್ರಾಂಗ್ ಇಂಟ್ರಾಕ್ಷನ್ ಇರೋದ್ರಿಂದ ಎಕ್ಸ್ಪೆರಿಮೆಂಟಲಿ ಅಬ್ಸರ್ವ್ಡ್ ವೇಪರ್ ಪ್ರೆಷರ್ that will be less than predicted vapor pressure from Raoult's law. Next, delta V of mixing, it is ಸ್ಮಾಲರ್ ದೆನ್ 0 ಅಂತ ಹೇಳಿದೆ, ಅಥವಾ ಡೆಲ್ಟಾ ವಿ ಆಫ್ ಮಿಕ್ಸಿಂಗ್ ನೆಗೆಟಿವ್, ಮೀನಿಂಗ್ ಇದು 10 ml ತೊಗೊಂಡ್ರೆ ಇದು 10 ml ತೊಗೊಂಡ್ರೆ ಅಂದರೆ ಇದು 20 ಆಗೋದಿಲ್ಲ, ನಾವು ಇಟ್ ವಿಲ್ ಬಿ ಸೇ 19.8 ಆಗ್ಬೋದು, 19.9 ಆಗ್ಬೋದು. ಯಾಕೆಂದರೆ ನಾವು ಎ ಬಿ ನಡುವೆ ಸ್ಟ್ರಾಂಗ್ ಇಂಟ್ರಾಕ್ಷನ್ ಇದೆ, ಮಾಲಿಕ್ಯೂಲ್ ಹತ್ರ ಬರ್ತಾವೆ, ವಾಲ್ಯೂಮ್ ಕಡಿಮೆ ಆಗುತ್ತೆ. ದೆನ್ ಡೆಲ್ಟಾ ಎಚ್ ಆಫ್ ಮಿಕ್ಸಿಂಗ್ ದಟ್ ಈಸ್ ನೆಗೆಟಿವ್ ಅಂತ ಹೇಳಿದ್ದೇವೆ. ಸೊ ನೋಡ್ರಿ, ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಎ ಬಿ ನಡುವೆ ಇಂಟ್ರಾಕ್ಷನ್ ಬಂತು ಅಂತ ಹೇಳಂದ್ರೆ ಅಟ್ರಾಕ್ಟಿವ್ ಇಂಟ್ರಾಕ್ಷನ್ ಯಾವಾಗಲೂ ಏನು ಮಾಡುತ್ತೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಅಟ್ರಾಕ್ಟಿವ್ ಇಂಟ್ರಾಕ್ಷನ್ ಸಿಸ್ಟಮ್ದ ಎನರ್ಜಿ ಕಡಿಮೆ ಆಗಬೇಕು. ಈಗ ಇದು ಸಿಸ್ಟಮ್ದ ಎನರ್ಜಿ ಕಡಿಮೆ ಆಗಬೇಕು ಅಂದರೆ ದಟ್ ಎನರ್ಜಿ ಇಟ್ ವಿಲ್ ಬಿ ಗಿವನ್ ಔಟ್ ಫ್ರಮ್ ದ ಸಿಸ್ಟಮ್. ಈ ಸಿಸ್ಟಮ್ ಎ ಬಿ ಸ್ಟ್ರಾಂಗ್ ಅಟ್ರಾಕ್ಷನ್ ಬರೋದ್ರಿಂದ ಸಿಸ್ಟಮ್ ಎನರ್ಜಿ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಒಂದಿಷ್ಟು ಎನರ್ಜಿನ ಹೊರಗೆ ಹಾಕತ್ತೆ. ಇಟ್ಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ therefore delta H of mixing that is negative or smaller than 0 in case of this non-ideal solutions. Okay, let's take examples. H2SO4 and water mix ಮಾಡಿದ್ವಿ ಅಂತ ಹೇಳಿದ್ರೆ, ಲೆಟ್ಸ್ ಸೇ ಸಮ್ ಅಮೌಂಟ್ ಆಫ್ H2SO4 ಇಟ್ಸ್ ಆಡೆಡ್ ಟು ವಾಟರ್. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ವಾಟರ್ ಮತ್ತು H2SO4 ನಡುವೆ ನ್ಯೂ ಇಂಟ್ರಾಕ್ಷನ್ಸ್ ಏನು ಡೆವಲಪ್ ಆಗುತ್ತೆ, ದೇ ವಿಲ್ ಬಿ ಸ್ಟ್ರಾಂಗ್ ಇಂಟ್ರಾಕ್ಷನ್ಸ್. ಸೊ ನ್ಯೂ ಇಂಟ್ರಾಕ್ಷನ್ಸ್ ದೇ ಆರ್ ಸ್ಟ್ರಾಂಗರ್. ಸೇಮ್ ಥಿಂಗ್ ಇಟ್ ವಿಲ್ ಹ್ಯಾಪನ್ ಹಿಯರ್ ಆಲ್ಸೋ. ಇಲ್ಲಿ ಬೇಕಾದ್ರೆ ಹೇಗಾಗುತ್ತೆ ಅನ್ನೋದನ್ನು ತೋರಿಸ್ಬೋದು. ಸಿ ದಿಸ್ ಇಸ್ ಕ್ಲೋರೋಫಾರ್ಮ್. ಸೊ ಇದೀಗ ಇಂಡಕ್ಟಿವ್ ಎಫೆಕ್ಟ್ ಕಲ್ತಿರೋದ್ರಿಂದ ಇದು ಗೊತ್ತಾಗಬೇಕು ನಿಮಗೆ. ಇದು 3 Cl ಮೈನಸ್, ಸೊ ದೇ ಪ್ರೊಡ್ಯೂಸ್ ಮೈನಸ್ ಐ ಎಫೆಕ್ಟ್. ಸೊ ಬಿಕಾಸ್ ಆಫ್ ದಟ್ ಏನಾಗುತ್ತೆ ಅಂದರೆ ಈ ಕಾರ್ಬನ್ ಆಟಮ್ ಮೇಲೆ ಸ್ವಲ್ಪ ಪಾಸಿಟಿವ್ ಚಾರ್ಜ್ ಬರುತ್ತೆ, ಅದು ಪಾಸಿಟಿವ್ ಚಾರ್ಜ್ ಇದ್ರ ಮೇಲೂ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದ್ರ ಮೇಲೆ ಸ್ಲೈಟ್ ಪಾಸಿಟಿವ್ ಚಾರ್ಜ್ ಇರುತ್ತೆ. ಆ್ಯಂಡ್ ದಿಸ್ ಇಸ್ ಎಸಿಟೋನ್. ಸೊ ಎಸಿಟೋನ್ದಲ್ಲಿ ಇದು ಆಕ್ಸಿಜನ್ ಆ್ಯಂಡ್ ಇಟ್ ಕ್ಯಾನ್ ಸರ್ವ್ ಆಸ್ ಬಿಕಾಸ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಆಕ್ಸಿಜನ್ ಆಟಮ್, ಅದು ನಿಮಗೊಂದು ಪಾರ್ಷಿಯಲ್ ಚಾರ್ಜ್ ಡೆವಲಪ್ ಆಗಿರುತ್ತೆ. ಸೊ ಬಿಟ್ವೀನ್ ದಿಸ್ ಆಕ್ಸಿಜನ್ ಆ್ಯಂಡ್ ದಿಸ್ ಹೈಡ್ರೋಜನ್ ನ್ಯೂ ಹೈಡ್ರೋಜನ್ ಬಾಂಡ್ಸ್ ವಿಲ್ ಕಮ್. ಸೊ ದಿಸ್ ನ್ಯೂ ಹೈಡ್ರೋಜನ್ ಬಾಂಡ್ಸ್ ಅದು ಏನಿರುತ್ತೆ ಅಂತ ಹೇಳಿದ್ರೆ, ನೀವು ಈ CHCl3 ಎರಡು ಮಾಲಿಕ್ಯೂಲ್ ನಡುವೆ ಏನು ಅಟ್ರಾಕ್ಟಿವ್ ಫೋರ್ಸ್ ಬರುತ್ತೆ, ಅಥವಾ ಎರಡು ಮಾಲಿಕ್ಯೂಲ್ ಆಫ್ ಎಸ್ಟೋನ್ ನಡುವೆ ಏನು ಫೋರ್ಸ್ ಬರುತ್ತೆ, ಅದಕ್ಕಿಂತಾನು ಇದು ಸ್ವಲ್ಪ ಸ್ಟ್ರಾಂಗ್ ಇಂಟ್ರಾಕ್ಷನ್ ಇರುತ್ತೆ. ಸೊ ಹಾಗಾಗಿ ಇದು ಎ ಬಿ ಇಂಟ್ರಾಕ್ಷನ್ ಸ್ಟ್ರಾಂಗರ್ ಆಗೋದ್ರಿಂದ ಇಟ್ ರಿಸಲ್ಟ್ಸ್ ಇನ್ ಇದೆಲ್ಲ ಪ್ರಾಪರ್ಟೀಸ್ ಅಬ್ಸರ್ವ್ ಆಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ನೆಗೆಟಿವ್ ಡಿವಿಯೇಷನ್. ನೋಡ್ರಿ, ವೆರಿ ಸಿಂಪಲ್. ನೆಗೆಟಿವ್ ಅಂದರೆ ಇವು ಮೂರು ಫ್ಯಾಕ್ಟ್ಸ್ ನೆಗೆಟಿವ್, ರೈಟ್? ಬಟ್ ಒಂದು ನೆನ್ಪಿಟ್ಕೊಟ್ರೆ, ನೆಗೆಟಿವ್ ಅಂದರೆ ಇಲ್ಲಿ ಮತ್ತೆ ಎ ಬಿ ಇಂಟ್ರಾಕ್ಷನ್ ಅದು ನೆಗೆಟಿವ್ ಆಗೋದಿಲ್ಲ, ಎ ಬಿ ಇಂಟ್ರಾಕ್ಷನ್ ಸ್ಟ್ರಾಂಗರ್ ಇರುತ್ತೆ, ನ್ಯೂ ಇಂಟ್ರಾಕ್ಷನ್. ದೇರ್ಫೋರ್ ಇದೆಲ್ಲ ನೆಗೆಟಿವ್ ಆಗುತ್ತೆ. ಸೊ ಇಷ್ಟು ನೆನ್ಪಿಡ್ಬೋದು, ಎಲ್ಲದು ಇವೆಲ್ಲ ನೆಗೆಟಿವ್ ಇರುತ್ತೆ. ಸೊ ದಟ್ ಈಸ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್. ನಾವು ಲೆಟ್ ಮಿ ಟೇಕ್ ಸಮ್ ಕ್ವಶನ್ಸ್, ಪ್ರೀವಿಯಸ್ಲಿ ಅಪಿಯರ್ಡ್ ಕ್ವಶನ್ಸ್, ಒಂದು 2-3 ಕ್ವಶನ್ಸ್ ತಗೊಳ್ತೇನೆ. ಸೊ ಫಸ್ಟ್ ಕ್ವಶನ್, ರೀಡ್ ದಿಸ್ ಕ್ವಶನ್ ಕೇರ್ಫುಲಿ ಆ್ಯಂಡ್ ಆಲ್ವೇಸ್ ಐ ರೆಕಮೆಂಡ್ ಏನು ಅಂತ ಹೇಳಿದ್ರೆ, ಪಾಸ್ ಮಾಡಿಕೊಂಡು ಯು ಶುಡ್ ಟ್ರೈ ಟು ಸಾಲ್ವ್ ದ ಕ್ವಶನ್ ಬೈ ಯುವರ್ ಸೆಲ್ಫ್, ದೆನ್ ಯು ಶುಡ್ ಕಂಟಿನ್ಯೂ. ನಿಮ್ಗೆ ಆಗಲಿಲ್ಲ ಅಂದರೆ ದೆನ್ ಅದು ಸ್ಟ್ರಾಟಜಿ ಏನು, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಟ್ರಾಟಜಿ ಏನು, ಹೌ ಇಟ್ ಶುಡ್ ಬಿ ಟ್ಯಾಕಲ್ಡ್, ಅದನ್ನು ನೋಡಬೇಕು. ಸೊ ದ ವೇಪರ್ ಪ್ರೆಷರ್ ಆಫ್ 2 ಲಿಕ್ವಿಡ್ಸ್ ಎ ಆ್ಯಂಡ್ ಬಿ, ಎರಡು ಲಿಕ್ವಿಡ್ಸ್ ಎ ಆ್ಯಂಡ್ ಬಿ ಕೊಟ್ಟಿದ್ದಾನೆ. ಇನ್ ದರ್ ಪ್ಯೂರ್ ಸ್ಟೇಟ್ಸ್ ಆರ್ ಇನ್ ದ ರೇಷಿಯೋ 1:2. ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಲಿಕ್ವಿಡ್ಸ್ ಎ ಆ್ಯಂಡ್ ಬಿ ಅಂದರೆ ಸೊಲ್ಯೂಷನ್ ಮಾಡೋಕ್ಕಿಂತ ಮೊದಲೇನೆ ಹೇಗಿದೆ ಅಂತ ಹೇಳಿದ್ರೆ, ಎದ್ದು ವೇಪರ್ ಪ್ರೆಷರ್ 1 ಇದ್ದರೆ ಬಿ ಇದ್ದು 2 ಇರುತ್ತೆ. ನೆಕ್ಸ್ಟ್, ಅ ಬೈನರಿ ಸೊಲ್ಯೂಷನ್ ಆಫ್ ಎ ಆ್ಯಂಡ್ ಬಿ ಕಂಟೈನ್ಸ್ ಎ ಆ್ಯಂಡ್ ಬಿ. ಈ ಎ ಬೈನರಿ ಸೊಲ್ಯೂಷನ್ ಆಫ್ ಎ ಆ್ಯಂಡ್ ಬಿ ಕಂಟೈನ್ಸ್ ಎ ಆ್ಯಂಡ್ ಬಿ ಇನ್ ದ ಮೋಲ್ ಪ್ರಪೋರ್ಷನ್ 1:2. ಅಂದರೆ ಒಂದು ಸೊಲ್ಯೂಷನ್ ಮಾಡಿದ್ದಾನೆ. ಈಗ ಸೊಲ್ಯೂಷನ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಆ ಸೊಲ್ಯೂಷನ್ ಅಲ್ಲಿ ಹೇಗಿದೆ ಅಂದರೆ 1 ಮೋಲ್ ಎ ಇದ್ರೆ 2 ಮೋಲ್ ಬಿ ಇದೆ. ದಿಸ್ ಇನ್ಫಾರ್ಮೇಶನ್ ಹ್ಯಾಸ್ ಗಿವನ್. ನೆಕ್ಸ್ಟ್, ದ ಮೋಲ್ ಫ್ರಾಕ್ಷನ್ ಆಫ್ ಎ ಇನ್ ದ ವೇಪರ್ ಫೇಸ್ ಆಫ್ ದ ಸೊಲ್ಯೂಷನ್ ವಿಲ್ ಬಿ. ಕೇಳಿರೋದು ನೋಡ್ರಿ, ಮೋಲ್ ಫ್ರಾಕ್ಷನ್ ಆಫ್ ಎ ಇನ್ ದ ವೇಪರ್ ಫೇಸ್. ಮೋಲ್ ಫ್ರಾಕ್ಷನ್ ಆಫ್ ಎ ಇನ್ ಸೊಲ್ಯೂಷನ್ ಫೇಸ್ ಕೇಳಿಲ್ಲ, ಮೋಲ್ ಫ್ರಾಕ್ಷನ್ ಆಫ್ ಎ ಇನ್ ದ ವೇಪರ್ ಫೇಸ್ ಏನಾಗುತ್ತೆ ಅಂತ ಕೇಳಿದ್ದಾನೆ. ಆಪ್ಷನ್ಸ್ ಕೊಟ್ಟಿದ್ದಾನೆ. ದಿಸ್ KCET 12 ಕ್ವಶನ್. ಸೊ ಹೌ ಇಟ್ ಕ್ಯಾನ್ ಬಿ ಡನ್? ಸಿ ದಟ್. ಸಿ ದಿಸ್ ಕ್ವಶನ್ ಇಟ್ ಕ್ಯಾನ್ ಬಿ ಡನ್ ಇನ್ 2 ways. ಮ್ಯಾಥಮೆಟಿಕಲ್ ವೇದಲ್ಲೂ ಮಾಡಬಹುದು. ಕೆಲವರಿಗೆ ಇದು ಮ್ಯಾಥಮೆಟಿಕಲ್ ವೇದಲ್ಲಿ ಹೋಗೋದು ಚಲೋ ಅನಿಸ್ತದೆ, ಈಸಿ ಅನಿಸ್ತದೆ, ದೇ ಫಾಲೋ ದಿಸ್. ಎಲ್ಲ ಇಕ್ವೇಷನ್ಸ್ ಮಾಡ್ಕೊಂಡು ಮಾಡ್ತಾರೆ.
ಫಿಸಿಕಲ್ ಸಿಗ್ನಿಫಿಕೆನ್ಸ್ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆ್ಯಂಡ್ ಇನ್ನೊಂದು ವೇ ಏನು ಅಂತ ಹೇಳಿದ್ರೆ ಏನದು ಇನ್ಫಾರ್ಮೇಷನ್ ಕೊಟ್ಟಿರುವಂಥದ್ದು ಏನು, ಅದರ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಏನು ಅನ್ನೋದನ್ನು ತಿಳ್ಕೊಂಡು ಸಾಲ್ವ್ ಮಾಡುವಂಥದ್ದು. ಇನ್ನು ನೀವು ಯಾವ್ದು ವೇದಲ್ಲಿ ಮಾಡಿದ್ರು ಆನ್ಸರ್ ಬರುತ್ತೆ, ಬಟ್ ಆಲ್ವೇಸ್ ಇನ್ ಫಿಸಿಕಲ್ ಕೆಮಿಸ್ಟ್ರಿ ಇಟ್ಸ್ ರೆಕಮೆಂಡೆಡ್ ದಟ್ ಅದ್ರದ್ದು ಏನು ಫಿಸಿಕಲ್ ಸಿಗ್ನಿಫಿಕೆನ್ಸ್ ಅಂತ ತಿಳ್ಕೊಂಡು ಇಕ್ವೇಷನ್ಸ್ ಅನ್ನ ಹ್ಯಾಂಡಲ್ ಮಾಡಿದ್ರೆ ಇಟ್ಸ್ ಗುಡ್. ಸೊ ನಾವು ಫಸ್ಟ್ ನಾನು ಮ್ಯಾಥಮೆಟಿಕಲ್ ವೇದಲ್ಲಿ ಹೋಗ್ತೀನಿ. ಸೊ ಫಸ್ಟ್ ಇನ್ಫಾರ್ಮೇಷನ್ ಅವ್ರು ಏನು ಕೊಟ್ಟಿದ್ದಾರೆ ಅಂದ್ರೆ ಪ್ಯೂರ್ ಕಾಂಪೋನೆಂಟ್ ದ ರೇಷಿಯೋ 1:2 ಇದೆ ಅಂತ ಕೊಟ್ಟಿದ್ದಾರೆ. ಸೊ P0 of A divided by P0 of B that will be 1:2, so 1/2 ಅಂತ ಆಗುತ್ತೆ. ಸೊ therefore P0 of B ಪ್ಯೂರ್ ಕಾಂಪೋನೆಂಟ್ ವೇಪರ್ ಪ್ರೆಷರ್ ಆಫ್ B that will be is equal to 2 times. ಇದು ಒಂದು ಇಕ್ವೇಶನ್ ಬರ್ಕೊಳ್ಳಿಕ್ಕೆ ಬರುತ್ತೆ. ಸಿಮಿಲರ್ಲಿ ಅದು ಸೊಲ್ಯೂಷನ್ ಮಾಡಿದಾಗ, ಇದು ಈ ಪ್ಯೂರ್ ಇದ್ದಾಗ, ಈಗ ಸೊಲ್ಯೂಷನ್ ಮಾಡಿದಾಗ ಮೋಲ್ಸ್ ಆಫ್ A to moles of B ರೇಷಿಯೋ 1:2 ಇದೆ ಅಂತ ಕೊಟ್ಟಿದ್ದಾನೆ. ಸೊ ಇನ್ ಸೊಲ್ಯೂಷನ್, ಇದು ಸೊಲ್ಯೂಷನ್ದಲ್ಲಿ NB that can be written as 2NA ಕೊಟ್ಟಿರೋದನ್ನ ಜಸ್ಟ್ ಇಕ್ವೇಶನ್ ಫಾರ್ಮ್ಯಾಟ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ದೀನಿ. ದೆನ್ ನಾವು ಏನು ಕೇಳಿದ್ದಾರೆ ಅವರು, ವಾಟ್ ದೇ ಹ್ಯಾವ್ ಆಸ್ಕ್ಡ್ ಇಸ್ YA ಮೋಲ್ ಫ್ರಾಕ್ಷನ್ ಇನ್ ಗ್ಯಾಸ್ ಫೇಸ್ ಕೇಳಿದ್ದಾರೆ. ಸೊ ಆವಾಗಲೇ ಇದಕ್ಕೆ ಇಕ್ವೇಶನ್ ಕೊಟ್ಟಿದ್ದೀನಿ, ಮೋಲ್ ಫ್ರಾಕ್ಷನ್ ಇನ್ ಗ್ಯಾಸ್ ಫೇಸ್ that will be is equal to partial pressure of that component divided by total pressure, right? PA divided by P total ಅಂತ ಬರಲಿಕ್ಕೆ ಬರುತ್ತೆ. and P total ಎರಡೇ ಕಾಂಪೋನೆಂಟ್ ಇರೋದ್ರಿಂದ PA plus PB ಅಂತ ಬರಲಿಕ್ಕೆ ಬರುತ್ತೆ. 5 ಇಕ್ವೇಷನ್ಸ್ ನೆನಪಿಡ್ರಿ ಅಂತ ಹೇಳಿದೆ, ಎಲ್ಲದೂ ಆ 5 ಇಕ್ವೇಷನ್ಸ್ ಇನ್ವಾಲ್ವ್ ಆಗಿದೆ ಇಲ್ಲಿ. ನೌ ವಾಟ್ ಐ ಕ್ಯಾನ್ ಡೂ ಇಸ್, ಇದು PA ನೂ ಗೊತ್ತಿಲ್ಲ ನನಗೆ, PB ನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ಲಿ YA ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ PA ಗೊತ್ತಿಲ್ಲ, ಬಟ್ ವಾಟ್ ಕ್ಯಾನ್ ಬಿ ರಿಟನ್ ಫಾರ್ PA ಇಸ್ ದಟ್ PA partial pressure of A that will be is equal to, according to Raoult's law, mole fraction of A in solution, remember idu mole fraction of A in solution into pure component vapor pressure divided by illiu same, idu mole fraction of A into pure component vapor pressure, idu PB that can be written as XB into PB naught, right? ಈಗ ನೋಡ್ರಿ ಅಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಂಬರ್ ಆಫ್ ಆ ಮಿಕ್ಸರ್ದಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಎ ಮತ್ತೆ ನಂಬರ್ ಆಫ್ ಮೋಲ್ಸ್ ಆಫ್ ಬಿ 1:2 ರೇಷಿಯೋದಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಇದು ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು ಇಟ್ ಇಸ್ ಪಾಸಿಬಲ್ ಫಾರ್ ಅಸ್ ಟು ಕ್ಯಾಲ್ಕುಲೇಟ್ ದಿಸ್ XA XB ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಅದನ್ನ ನಾನು ಮಾಡಿಲ್ಲ, ಡೈರೆಕ್ಟ್ಲಿ ಬರ್ದಿದ್ದೀನಿ, ಬಟ್ ನೋಡ್ರಿ ಈಸಿಲಿ ಗೊತ್ತಾಗಬೇಕು ನಿಮಗೆ, ರೈಟ್? ಸೊ ಹೇಗೆ ಹೇಳ್ತಾನೆ ಅಂತ ಹೇಳಿದ್ರೆ 1 ಮೋಲ್ ಎ ಇದ್ರೆ 2 ಮೋಲ್ ಬಿ ಇದೆ ಅಂತ ಹೇಳ್ತಾನೆ. ಸೊ ಮೋಲ್ ಫ್ರಾಕ್ಷನ್ ಆಫ್ ಎ ಅಂತ ಹೇಳಿದ್ರೆ ಏನಾಗಬೇಕು, ಟೋಟಲ್ ನಂಬರ್ ಆಫ್ ಮೋಲ್ಸ್, 1 ಎ ಇದ್ದಿದೆ 2 ಬಿ ಇದ್ದಿದೆ ಅಂತ ಹೇಳಿದ್ರೆ ಟೋಟಲ್ 3 ಆಯಿತು. 3ರಲ್ಲಿ ಎದ್ ಮೋಲ್ 1 ಅಂತ ಹೇಳಿದ್ರೆ ಮೋಲ್ ಫ್ರಾಕ್ಷನ್ ಆಫ್ ಎ ಇಟ್ ಶುಡ್ ಬಿ 0.33. ಗೊತ್ತಾಗಲಿಲ್ಲ ಅಂದ್ರೆ ಇದನ್ನು NA ಇದೆ NB ಇದೆ ಅಂತ ತಿಳ್ಕೊಂಡು ಈ ರಿಲೇಷನ್ ಯೂಸ್ ಮಾಡಿಕೊಂಡು XA ಯು ಕ್ಯಾಲ್ಕುಲೇಟ್, XA is equal to NA divided by NA plus NB ಈಕ್ವೇಶನ್ ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಫಸ್ಟ್ ರೇಟ್ ಆಫ್ ಇದನ್ನು ಬರಿಬಹುದು 0.33 ಅಂತ ಬರಿಬಹುದು. ದಿಸ್ P0A I keep it as it is, ರೈಟ್? ಇಲ್ಲಿ ಮತ್ತೆ 0.33 ಇದನ್ನು ಹಾಗೆ ಬರ್ಕೊಳ್ತೀನಿ ಆ್ಯಂಡ್ P0 of A ಹಾಗೆ ಬರ್ಕೊಳ್ತೀನಿ. XB ಇದರದ್ದು ಡಬಲ್ ಇರಬೇಕು. ಈ ಇನ್ಫಾರ್ಮೇಷನ್ ಆದರೂ ಯೂಸ್ ಮಾಡ್ಕೊಳ್ರಿ, ಅಥವಾ ಮೋಲ್ ಫ್ರಾಕ್ಷನ್ ಆಫ್ ಎ ಪ್ಲಸ್ ಮೋಲ್ ಫ್ರಾಕ್ಷನ್ ಆಫ್ ಬಿ ದಟ್ ಇಸ್ ಈಕ್ವಲ್ ಟು 1 ಫಾರ್ ಬೈನರಿ ಸೊಲ್ಯೂಷನ್ ಅನ್ನೋದು ರಿಲೇಶನ್ಶಿಪ್ ಗೊತ್ತಿದ್ರೆ ಅದನ್ನಾದರೂ ಯೂಸ್ ಮಾಡ್ಕೊಳ್ರಿ, ಹೇಗಾದರೂ ಬರೀರಿ. ಬಟ್ XB ದಟ್ ವಿಲ್ ಬಿ ಈಕ್ವಲ್ ಟು 0.66 ಆಗುತ್ತೆ, ಇದರದ್ದು ಡಬಲ್ ಆಗುತ್ತೆ. ಆ್ಯಂಡ್ P0 of B ದಟ್ ವಿಲ್ ಬಿ ಈಕ್ವಲ್ ಟು 2 times P0A. ಸೊ ಅದು ರಿಲೇಶನ್ಶಿಪ್ ಅನ್ನು ಇಲ್ಲಿ ಹಾಕೊಂಡಿದ್ದೇನೆ. ನಾವು ಇಟ್ಸ್ ಜಸ್ಟ್ ಮ್ಯಾಥಮೆಟಿಕಲ್ ಸಿಂಪ್ಲಿಫಿಕೇಶನ್. ಸೊ ಇಲ್ಲಿ ನಾನು ಇದರಿಂದ ಎಲ್ಲ 0.33 P0A ಕಾಮನ್ ತೆಗೆದ್ರೆ ಸೊ ಇಟ್ಸ್ 1 ಪ್ಲಸ್ ಇದು 4 ಅಂತ ಆಗುತ್ತೆ. 0.66 into 2 ಮಾಡಿದರೆ ಸೊ ದಟ್ ವಿಲ್ ಬಿ 1.32 ಬರುತ್ತೆ. ಸೊ 0.33 ಡಿವೈಡ್ ಮಾಡಿದರೆ ಅದು 4 ಆಗುತ್ತೆ. ಸೊ ಇದು 1 plus 4 ಅಂತ ಆಗುತ್ತೆ. ದಿಸ್ ಕ್ಯಾನ್ಸಲ್ಸ್ ಔಟ್ 1/5 ವಿಚ್ ಇಸ್ 0.2. ಒಂದೇ ಆಪ್ಷನ್ 0.2 ಇತ್ತು. ದಿಸ್ ಇಸ್ ದ ಆನ್ಸರ್ ಫಾರ್ ದ ಕ್ವಶನ್. ಸಿ ದಿಸ್ ಇಸ್ ಮ್ಯಾಥಮೆಟಿಕಲ್ ವೇ. ಇಲ್ಲಿ ನಾವು ಬಹಳ ಏನು ತಲೆ ಕೆಡಿಸ್ಕೊಂಡಿಲ್ಲ. ಅವ್ರು ಏನು ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್, ಫಿಸಿಕಲ್ ಸಿಗ್ನಿಫಿಕೆನ್ಸ್ ಏನು ತಲೆ ಕೆಡಿಸ್ಕೊಂಡಿಲ್ಲ. ಮ್ಯಾಥಮೆಟಿಕಲಿ ವಿ ಹ್ಯಾವ್ ಗಾನ್. ಬಟ್ ಇವನ್ ಇಫ್ ಯು ಡು ನಾಟ್ ನೋ ಎನಿ ಆಫ್ ದಿಸ್ ಫಾರ್ಮುಲಾ, ಇದು ಯಾವುದೂ ನಿಮಗೆ ಫಾರ್ಮುಲಾ ಗೊತ್ತಿಲ್ಲ, ಬಟ್ ನಿಮಗೆ ಕೆಲವು ಬೇಸಿಕ್ ಆಸ್ಪೆಕ್ಟ್ಸ್ ಗೊತ್ತಿದೆ, ಫಿಸಿಕಲ್ ಆಸ್ಪೆಕ್ಟ್ಸ್ ಗೊತ್ತಿದೆ ಅಂತ ಹೇಳಿದ್ರೆ ಜಸ್ಟ್ ಬೇಸ್ಡ್ ಆನ್ ದ್ಯಾಟ್ ಆಲ್ಸೋ ದಿಸ್ ಪ್ರಾಬ್ಲಮ್ ಇಟ್ ಕ್ಯಾನ್ ಬಿ ಸಾಲ್ವ್. ಹೌ ನೋಡ್ರಿ, ಒಂದೇದು ಇನ್ಫಾರ್ಮೇಷನ್ ಏನು ಕೊಡ್ತಾನೆ ಅವನು, ಪ್ಯೂರ್ ಎ ಮತ್ತು ಪ್ಯೂರ್ ಬಿ ತಗೊಂಡಾಗ ಅವುಗಳದ್ದು ವೇಪರ್ ಪ್ರೆಷರ್ 1:2 ರೇಷಿಯೋದಲ್ಲಿ ಇರುತ್ತೆ ಅಂತ ಹೇಳ್ತಾನೆ. ಮೀನಿಂಗ್ ಏನು ಅಂತ ಹೇಳಿದ್ರೆ ನೀವು ಎ ಅಷ್ಟೇ ತಗೊಂಡ್ರೆ ಲೆಟ್ಸ್ ಸೇ 1 ಮೋಲ್ ಇಲ್ಲಿ ಗ್ಯಾಸ್ ಫೇಸಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಇಕ್ವಿಲಿಬ್ರಿಯಮಿಗೆ ಹೋದಾಗ ಬಿ ಇದ್ದು ವೇಪರ್ ಪ್ರೆಷರ್ ಡಬಲ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ 1 ಹೋಗ್ತಾ ಇದ್ರೆ ಇಲ್ಲಿ ನಿಮಗೆ 2 ಮೋಲ್ಸ್ ಆಫ್ ಬಿ ವೇಪರ್ ಫೇಸಲ್ಲಿ ಹೋಗಿರುತ್ತೆ. ಸೊ ದರ್ಫೋರ್ ಇಲ್ಲಿ ನಿಮಗೆ ಪ್ಯೂರ್ ಕಾಂಪೋನೆಂಟ್ ವೇಪರ್ ಪ್ರೆಷರ್ ಇದಕ್ಕಿಂತ ಡಬಲ್ ಬರುತ್ತೆ. ಇದು ಒಂದು ಇನ್ಫಾರ್ಮೇಷನ್ ಅವನು ಕೊಟ್ಟಿರೋದು. ಎರಡನೇ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಒಂದು ಸೊಲ್ಯೂಷನ್ ಮಾಡಿದ್ದಾರೆ ಎ ಮತ್ತು ಬಿ ತಗೊಂಡು. ಹೇಗಿದೆ ಅಂದರೆ ಅದರಲ್ಲಿ ಒಂದು ಕಾಂಪೋನೆಂಟ್ ಎ ಇದ್ರೆ ಅದಕ್ಕೆ 2 ಕಾಂಪೋನೆಂಟ್ ಬಿ ಇದೆ. ಈ ರೇಷಿಯೋದಲ್ಲಿ ಮಿಕ್ಸರ್ ಮಾಡಿದ್ದಾರೆ. ಈ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದಾರೆ, ರೈಟ್? ಸೊ ಈಗ ಇದನ್ನು ಹೀಗೆ ಮಿಕ್ಸ್ ಮಾಡಿದ್ರಿ ಅಂತ ಹೇಳಿದ್ರೆ ಎದ್ದು ಟೆಂಡೆನ್ಸಿ ಏನು ಅಂತ ಹೇಳಂದ್ರೆ ರಿಲೇಟಿವ್ಲಿ ಏನು ಹೇಳ್ಬೋದು ಅಂತ ಹೇಳಂದ್ರೆ ನಿಮಗೆ ಎದಲ್ಲಿ 1 ಮೋಲ್ ಹೋಗ್ತಾ ಇದೆ. ಸೊ ಈಗ ಇಲ್ಲಿ 1 ಮೋಲ್ ಎ ಇದೆ ಅಂತ ಹೇಳಂದ್ರೆ
1 ಮೋಲ್ ಎ ವೇಪರ್ ಫೇಸಿಗೆ ಹೋಗಿದೆ ಅಂತ ಇಟ್ಕೊಳ್ರಿ. ಬಿದ ಟೆಂಡೆನ್ಸಿ ಏನು, ಇದ್ರದ್ದು ವೇಪರ್ ಪ್ರೆಷರ್ ಡಬಲ್ ಇರೋದ್ರಿಂದ ನೀವು ತಗೊಂಡ್ರೆ ಪ್ರಪೋರ್ಷನಲಿ ಡಬಲ್, ಇದು 1 ಹೋಗ್ತಾ ಇದೆ ಅಂದರೆ ಇದು ಡಬಲ್ ಹೋಗುತ್ತೆ. ಸೊ ಹಾಗಾಗಿ ಏನಾಗಬೇಕು ಅಂತ ಹೇಳಿದ್ರೆ 1 ಬಿ ತೊಗೊಂಡ್ರೆ ಇಲ್ಲಿ 2 ಬಿ ಬರಬೇಕಾಗಿತ್ತು. ಬಟ್ ಈಗ ಇಲ್ಲಿ ಏನಾಗಿದೆ ಅಂದರೆ ನೀವು ಮಿಕ್ಸರ್ದಲ್ಲಿ 2 ಬಿ ತೊಗೊಂಡಿರೋದ್ರಿಂದ 2 ಮೋಲ್ಸ್ ತೊಗೊಂಡಿರೋದ್ರಿಂದ 1 ಮೋಲ್ ಇದ್ದರೆ ಇಲ್ಲಿ ನಿಮಗೆ 2 ಮೋಲ್ ಬರ್ತಾ ಇದೆ ರಿಲೇಟಿವ್ಲಿ ಅಂತ ಹೇಳಿದ್ರೆ 2 ಮೋಲಿಗೆ 4 ಮೋಲ್ ಬರಬೇಕು. ಸೊ ಗ್ಯಾಸ್ ಫೇಸ್ದಲ್ಲಿ ಏನಾಗಿದೆ 1 ಮೋಲ್ ಎದಿದ್ದರೆ 4 ಮೋಲ್ದು ಬಿ ಇರುತ್ತೆ. ನಾವು ಇಫ್ ಯು ವರ್ಕೌಟ್ ಇದರದ್ದು ನೀವು ಮೋಲ್ ಫ್ರಾಕ್ಷನ್ ವರ್ಕೌಟ್ ಮಾಡ್ತೀರಿ ಅಂದರೆ ಟೋಟಲ್ ನಂಬರ್ ಆಫ್ ಮೋಲ್ಸ್ 5 ಅಂತ ತಿಳ್ಕೊಳ್ಬೋದು. ಅದರಲ್ಲಿ 1 ಎದ್ದಿದೆ, ಸೊ ದ್ಯಾಟ್ ಮೇಕ್ಸ್ 0.2. ಸೊ ಈ ಹೋಲ್ ಪ್ರಾಬ್ಲಮ್ ಅನ್ನು ಇದು ಯಾವುದೂ ಕ್ಯಾಲ್ಕುಲೇಷನ್ ಇಲ್ಲದೇನೆ ಸೊ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ದಟ್ ಕ್ಯಾನ್ ಬಿ ಜಸ್ಟ್ ಇಂಟರ್ಪ್ರಿಟೆಡ್ ಇನ್ ಫಿಸಿಕಲ್ ಸೆನ್ಸ್ ಆ್ಯಂಡ್ ಫ್ರಮ್ ದಟ್ ಆಲ್ಸೋ ಆನ್ಸರ್ ಕ್ಯಾನ್ ಬಿ ವರ್ಕ್ಡ್ ಔಟ್. ಇನ್ಫ್ಯಾಕ್ಟ್ ಫಿಸಿಕಲ್ ಕೆಮಿಸ್ಟ್ರಿ ದೀಸ್ ಕೈಂಡ್ ಆಫ್ ಥಿಂಗ್ಸ್ ದೇ ಆರ್ ನೆಸರಿ. ಸಮ್ಟೈಮ್ಸ್ ಇದು ಇಕ್ವೇಷನ್ಸ್ ನೆನಪಿಲ್ಲ ಅಥವಾ ಇಕ್ವೇಷನ್ಸ್ ಮಾಡ್ಲಿಕ್ಕೆ ಬರಲ್ಲ, ಏನೋ ಪ್ರಾಬ್ಲಮ್ ಆಯಿತು ಅಂತ ಹೇಳಂದ್ರೆ ದಿಸ್ ಬೆಸ್ಟ್ ಎಕ್ಸಾಂಪಲ್. ಜಸ್ಟ್ ಫಿಸಿಕಲ್ ಸಿಗ್ನಿಫಿಕೆನ್ಸ್ ತಿಳ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋದ್ರೂ ಕ್ಯಾನ್ ಫೈಂಡ್ ಔಟ್ ದ ಆನ್ಸರ್. ಫೈನ್, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇದು CET ಕ್ವಶನ್ನೇ. ಪ್ಯೂರ್ ಎ 70 mm ಆಫ್ HG ಅದರದ್ದು ಪ್ರೆಷರ್ ಕೊಟ್ಟಿದ್ದಾರೆ. ಪ್ರೆಷರ್ ಇನ್ 1 ಯೂನಿಟ್ ಇದು ನಿಮ್ಗೆ ಗೊತ್ತಿರಬಹುದು. mm ಆಫ್ HG ಇಲ್ಲೂ ಪ್ರೆಷರ್ನ ಮೆಷರ್ ಮಾಡ್ತಾರೆ. ಸೊ ಪ್ಯೂರ್ ಕಾಂಪೋನೆಂಟ್ ಎದ್ದು ಕೊಟ್ಟಿದ್ದಾರೆ at 25 degrees Celsius. So it forms ideal solution with B in which mole fraction of A is 0.8. ಪ್ಯೂರ್ ಕಾಂಪೋನೆಂಟ್ದು ವೇಪರ್ ಪ್ರೆಷರ್ ಕೊಟ್ಟಿದ್ದಾರೆ, ಪ್ಯೂರ್ ಕಾಂಪೋನೆಂಟ್ ಬಿದು ವೇಪರ್ ಪ್ರೆಷರ್ ಕೊಟ್ಟಿಲ್ಲ. ಬಟ್ ಏನು ಮಾಡಿದ್ದಾರೆ ಅಂದರೆ ಒಂದು ಸೊಲ್ಯೂಷನ್ ಫಾರ್ಮ್ ಮಾಡಿದ್ದಾರೆ, ಅದರಲ್ಲಿ ಮೋಲ್ ಫ್ರಾಕ್ಷನ್ ಆಫ್ A 0.8 ಇದೆ ಅಂತ ಕೊಟ್ಟಿದ್ದಾರೆ. Right? If the vapor pressure of the solution, overall solution, if it is this 84 mm of Hg, pure vapor pressure of pure component B at 25 degrees Celsius ಯಾವುದಾಗುತ್ತೆ ಆಪ್ಷನ್ ಕೇಳಿದ್ದಾರೆ. So this can be easily solved mathematically. ನೋಡ್ರಿ ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ we have this equation P total that will be is equal to PA plus PB. ಈ equation ಇದೆ ನಮ್ಮ ಹತ್ರ. So PA it can be written as XA into P naught of A. This is P naught of A. Similarly PB that will be is equal to XB into P naught of B. So P total ಈಗ ಮಿಕ್ಸರ್ದು ಎಕ್ಸಿಬಿಟ್ ಆಗಿರೋದು 84 mm of Hg, that should be equal to XA mole fraction of A in solution. Remember XA ಅಂದ್ರೆ mole fraction of A in solution is given to be 0.8. Pure component A 70 ಅಂತ ಕೊಟ್ಟಿದ್ದಾರೆ. So this is also there. XB mole fraction ಇದು ಕೊಟ್ಟಿಲ್ಲ, ಬಟ್ ಬೈನರಿ ಮಿಕ್ಸರ್ ಅಂದ್ರೆ ಇದು ರಿಲೇಶನ್ಶಿಪ್ ನಿಮ್ಗೆ ಗೊತ್ತೇ ಇರಬೇಕು. ಏನು ಅಂತ ಹೇಳಿದ್ರೆ ಮೋಲ್ ಫ್ರಾಕ್ಷನ್ ಆಫ್ ಬೋತ್ ದ ಕಾಂಪೋನೆಂಟ್ ದಟ್ ಸಮ್ಸ್ ಟು 1. ಸೊ ಇದರದ್ದು 0.8 ಇದೆ ಅಂತ ಹೇಳಿದ್ರೆ XB definitely it should be equal to 0.2. ಯಾಕಂದ್ರೆ ಇವೆರಡು ಕೂಡಿಸಿದ್ರೆ 1 ಬರಬೇಕು. ರೈಟ್, ಇಂಟು P naught of B ಇದು ಕಂಡುಹಿಡಬೇಕು. ಜಸ್ಟ್ ಮ್ಯಾಥಮೆಟಿಕಲ್ ಸಿಂಪ್ಲಿಫಿಕೇಶನ್ ವಿದೌಟ್ ಕ್ಯಾಲ್ಕುಲೇಟರ್ಸ್ ಮಾಡಬೇಕು ನೀವು. ಅಂದ್ರೆ ಇಟ್ಸ್ CET ಪ್ರಾಬ್ಲಮ್. CET ದಲ್ಲಿ ಕ್ಯಾಲ್ಕುಲೇಟರ್ಸ್ ಅಲೋ ಇಲ್ಲದೆ ಇರೋದ್ರಿಂದ whenever it comes to CET ಪ್ರಾಬ್ಲಮ್ ಟ್ರೈ ಸಾಲ್ವಿಂಗ್ ದ ಪ್ರಾಬ್ಲಮ್ ವಿದೌಟ್ ಕ್ಯಾಲ್ಕುಲೇಟರ್ಸ್. ಸೊ ಇದನ್ನು ನಾನು ಡೆಫಿನೆಟ್ಲಿ ವಿದೌಟ್ ಕ್ಯಾಲ್ಕುಲೇಟರ್ ಮಾಡಿದ್ದೀನಿ. 0.8 into 70 ಮಾಡಿದ್ರೆ ಇಟ್ ವಿಲ್ ಕಮ್ ಟು 56. ಅದನ್ನು ಈ ಕಡೆ ಮೈನಸ್ ಮಾಡಿದ್ದೀನಿ, 54 minus 56 ಆಯಿತು. that will be is equal to ಇದು 0.2 times P naught B ಅಷ್ಟೇ ಉಳ್ಕೊಳ್ಳುತ್ತೆ. B naught or P naught of B that we need, that will be is equal to ಇದು 28 ಬರುತ್ತೆ ಡಿಫ್ರೆನ್ಸ್, 28 by 0.2 which will be nothing but ನೋಡ್ರಿ ಇದನ್ನು ಕೂಡ ನೀವು ಮಾಡಬೇಕು. ಸಿ ಹೇಗೆ ಮಾಡ್ಬೋದು, 28 divided by 0.2 ಅಂದರೆ 1/5. 0.2 you can write it as 1/5. ಸೊ ಅದನ್ನು 1/5 ಇಟ್ಕೊಂಡ್ರೂ ನಡೀತದೆ. 1/5 ಅಂತ ತಗೊಂಡ್ರೆ 5 ಇಲ್ಲಿ ಬಂದು ಮಲ್ಟಿಪ್ಲೈ ಆಗುತ್ತೆ. 28 into 5 that should be is equal to 140. ಸಿ ಇನ್ನೂ ಒಂದು ಹಿಂಟ್ ಹೇಳಿರ್ತೇನೆ ನಿಮಗೆ. ಇಂಟು 5 ಎನಿಥಿಂಗ್ ಇಫ್ ಇಟ್ ಇಸ್ ಇಂಟು 5 ಇದೆ ಅಂತ ಹೇಳಿದ್ರೆ ಇಂಟು 5 ಮಾಡ್ತಾ ಕೂತ್ಕೊಳ್ಬೇಡ್ರಿ. ಈಸಿಯೆಸ್ಟ್ ವೇ ಅಂತ ಹೇಳಿದ್ರೆ ಇಂಟು 10 ಮಾಡಿ ಹಾಫ್ ಮಾಡಿ. 28 into 10 is 280. 280 is half 140. In this way it is easily achieved. So answer it should be 140. ಇದೆ ಇಲ್ಲಿ ಸ್ವಲ್ಪ ಬ್ಲರ್ ಕಾಣ್ತಾ ಇದೆ, ಬಟ್ 140 mm of Hg, that is the answer for this question. Okay, let me take one more question, simple one. So ideal non ideal behavior ಮೇಲೆ ಇದೆ. ಅಷ್ಟು ರಿಲೇಟಿವ್ಲಿ ಈ ಪಾರ್ಟಿಗೆ ಕ್ವಶನ್ಸ್ ಇಲ್ಲ. ಸೊ ನೀವು ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ತೊಗೊಂಡ್ರಿ ಅಂತ ಹೇಳಿದ್ರೆ ಫೋಕಸ್ಡ್ ಏರಿಯಾ ಎಲ್ಲಿಂದ ಕ್ವಶನ್ ಬರುತ್ತೆ ಅದನ್ನು ನೋಡಿಕೊಂಡು ಅದಕ್ಕೆ ಚೆನ್ನಾಗಿ ಪ್ರಿಪೇರ್ ಆಗಬೇಕು. ಫ್ರಮ್ ಸೊಲ್ಯೂಷನ್ಸ್ ಚಾಪ್ಟರ್ ಇಟ್ ಈಸ್ ಕಾಲಿಗೇಟಿವ್ ಪ್ರಾಪರ್ಟೀಸ್. ಸೊ ಆ 4 ಕಾಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ ಕ್ವಶನ್ಸ್ ಬರುವಂಥ ಚಾನ್ಸಸ್ ಭಾಳ ಇದೆ. ಅದು ಬಿಟ್ಟರೆ ನೆಕ್ಸ್ಟ್ ಇದು ರಾಲ್ಟ್ಸ್ ಲಾ, ಅದಕ್ಕೆ ರಿಲೇಟೆಡ್ ಬರ್ಬೋದು. ಆಮೇಲೆ ಇದಕ್ಕೆ ರಾಲ್ಟ್ಸ್ ಲಾ ಅಸೋಸಿಯೇಟೆಡ್ ಅಂತ ಹೇಳಿ ಇದನ್ನು ಒಂದು ತೊಗೊಂಡಿದ್ದೀನಿ. ಆ್ಯಂಡ್ ಡೆಫಿನೆಟ್ಲಿ ಯು ನೋ ಸಣ್ಣ ಪಾರ್ಟ್ಸ್ ಬೇಕಾದಷ್ಟಿದೆ. ಹೆನ್ರೀಸ್ ಲಾ ಅಂತೆಲ್ಲ ಬರುತ್ತೆ ಇನ್ ದ ಬಿಗಿನಿಂಗ್. So all those things are there. Even different types of methods of expressing different types of solutions ಅಂತಿದೆ. ಬಟ್ ಅದು ಫಸ್ಟ್ ಇಯರ್ದಲ್ಲೇ ಕಲ್ತಿರ್ತೀರಿ ಅಂತ ಹೇಳಿ ಮತ್ತೆ ಅದಕ್ಕೆ ರಿಲೇಟೆಡ್ ಕ್ವಶನ್ಸ್ ಅನ್ನು ಇಲ್ಲಿ ತಗೊಂಡಿಲ್ಲ. ಸೊ ಜಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಫೋಕಸ್ಡ್ ಏರಿಯಾ ಎಲ್ಲಿಂದ ಕ್ವಶನ್ಸ್ ಬರ್ತಾ ಇದೆ ಆ ಸೆಕ್ಷನ್ಸ್ ಅನ್ನು ಮಾಡ್ತಾ ಇದ್ದೀನಿ. ಓಕೆ, ದಿಸ್ ಕ್ವಶನ್ ಸೊಲ್ಯೂಷನ್ ಆಫ್ ಎಸಿಟೋನ್ ಇನ್ ಇಥೆನಾಲ್ ಏನು ಐಡಿಯಲ್ ಆಗುತ್ತೋ ನಾನ್ ಐಡಿಯಲ್ ಆಗುತ್ತೋ ದಟ್ ಇಸ್ ದ ಕ್ವಶನ್. ಸ್ವಲ್ಪ ಇದು ನಾಲೆಜ್ ಬೇಸ್ಡ್ ಇದೆ. ಎಕ್ಸಾಂಪಲ್ ಗೊತ್ತಿದ್ರೆ ಕರೆಕ್ಟಾಗಿ ಮಾಡ್ಲಿಕ್ಕೆ ಬರುತ್ತೆ.
ಅದರ್ವೈಸ್ ಪ್ರಾಬಬ್ಲಿ ಇದನ್ನ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ತೀನಿ, ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಎಕ್ಸಾಂಪಲ್ ಅಂತ ಅನ್ಕೊಳ್ತೀನಿ. ಸೊ ಹೇಗಾಗುತ್ತೆ ನೋಡ್ರಿ, ಎಸಿಟೋನ್ ಅಂಡ್ ಇಥೆನಾಲ್ ಮಿಕ್ಸ್ ಮಾಡಿದಾಗ 2 ಇಥೆನಾಲ್ ಮಾಲಿಕ್ಯೂಲ್ಸ್ ದೇ ವಿಲ್ ಹ್ಯಾವ್ ಹೈಡ್ರೋಜನ್ ಬಾಂಡ್ ಪ್ಯೂರ್ ಇಥೆನಾಲ್ ದಲ್ಲಿ. ಬಟ್ ನಾವು ವೆನ್ ಯು ಇನ್ಸರ್ಟ್ ಎಸಿಟೋನ್ ಇನ್ ಟು ಇಟ್, ಇದು ಎಸಿಟೋನ್ ಏನಾಗುತ್ತೆ ಅಂತ ಹೇಳಿದ್ರೆ ಇವೆರಡರ ಮಧ್ಯ ಬಂದು ಕೂತ್ಕೊಳ್ಳುತ್ತೆ ಅಂಡ್ ಇಟ್ ಟ್ರೈಸ್ ಟು ಬ್ರೇಕ್ ದ ಹೈಡ್ರೋಜನ್ ಬಾಂಡ್ ಬಿಟ್ವೀನ್ 2 ಇಥೆನಾಲ್ ಮಾಲಿಕ್ಯೂಲ್ಸ್. ಅಂಡ್ ಅದು ತಾನಾಗಿ ಈ ಇಥೆನಾಲ್ ಜೊತೆ ಅಷ್ಟು ಸ್ಟ್ರಾಂಗ್ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಮಾಡೋದಿಲ್ಲ. ಸೊ ದೇರ್ ಫೋರ್ ಇದೇನಾಗಬೇಕು ಅಂತ ಹೇಳಿದ್ರೆ ನ್ಯೂ ಇಂಟ್ರಾಕ್ಷನ್ಸ್ ಏನ್ ಬರ್ತಾ ಇದೆ, ಸೊ ದಟ್ ವಿಲ್ ಬಿ ವೀಕರ್ ದ್ಯಾನ್ ಓಲ್ಡರ್ ಇಂಟ್ರಾಕ್ಷನ್. ಓಲ್ಡರ್ ಇಂಟ್ರಾಕ್ಷನ್ ಇದು ಹೈಡ್ರೋಜನ್ ಬಾಂಡ್ ಸ್ವಲ್ಪ ಸ್ಟ್ರಾಂಗ್ ಇತ್ತು. ಸೊ ನ್ಯೂ ಇಂಟ್ರಾಕ್ಷನ್ ಇದು ಮಧ್ಯ ಬಂದು ಇದರದ್ದು ಹೈಡ್ರೋಜನ್ ಬಾಂಡ್ ಅನ್ನು ಬ್ರೇಕ್ ಮಾಡ್ತಾ ಇರೋದ್ರಿಂದ ಸೊ ನ್ಯೂ ಇಂಟ್ರಾಕ್ಷನ್ ಇಟ್ ಇಸ್ ವೀಕರ್. ನ್ಯೂ ಇಂಟ್ರಾಕ್ಷನ್ ವೀಕರ್ ಇದೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಪಾಸಿಟಿವ್ ಡಿವಿಯೇಷನ್. ದಿಸ್ ಯು ನೋ, therefore answer for this it should be positive deviation. Okay, so that's about this Raoult's law and ideal and non-ideal behavior. Hope this video it has given you idea, and try solving more number of problems on this. If you like this video, you can give a like and share this video to your friends. If you are not subscribed, subscribe to this channel. Press bell icon for notifications of new videos. So thank you for watching this video. Thank you again.